योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता ವೇದಸಾಗರಾತ್। ನನ್ನ ಭಗವದ್ಗೀತಾ ಬಂಧುಗಳೇ, ಎಲ್ಲ ಹಿರಿಯರೇ ಮತ್ತು ತಮ್ಮ ತೀರ್ಥರೂಪರ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ದತ್ತಿಯನ್ನು ಇಟ್ಟು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇರುವಂತಹ ಶ್ರೀಯುತ ಡಾಕ್ಟರ್ ಗುರುರಾಜ ಕರಜಗಿ ಮತ್ತು ಅವರ ಪರಿವಾರದವರೇ, ನಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಈ 18ನೆಯ ಅಧ್ಯಾಯದ 19ನೆಯ ಶ್ಲೋಕ ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೆ ಯಥಾವಚ್ಛೃಣುತಾನ್ಯಪಿ. ಭಗವಂತ ಈ ಶ್ಲೋಕದಲ್ಲಿ ಜ್ಞಾನ, ಕರ್ಮ ಮತ್ತು ಕರ್ತ ಈ ಮೂವರ ತ್ರೈವಿಧ್ಯವನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ಕೇಳು ಅಂತ ಹೇಳಿ ಅದನ್ನು ಹೇಳೋದಕ್ಕೆ ಮುಂದಾಗಿದ್ದಾನೆ. ಹಾಗೆ ಜ್ಞಾನದ ತ್ರೈವಿಧ್ಯವನ್ನು ಹೇಳಿದ್ದನ್ನು ನೋಡಿದ್ದೇವೆ. ಮತ್ತು ಕರ್ಮದ ತ್ರೈವಿಧ್ಯವನ್ನು ಆತ ನಿರೂಪಿಸಿದ್ದಾನೆ. ಈಗ ಆ ಕರ್ತೃತ್ರೈವಿಧ್ಯದಲ್ಲಿ ನಾವು ಇದ್ದೇವೆ. ಅದರೊಳಗೆ ಆ ಸಾತ್ವಿಕ ಕರ್ತನ ಲಕ್ಷಣವನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಮುಕ್ತಸಂಗ, ಅನಹಂವಾದಿ, ಧೃತ್ಯುತ್ಸಾಹ ಸಮನ್ವಿತ, ಸಿದ್ಧಸಿದ್ಧೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಇಡೀ ಶ್ಲೋಕದಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಅನುಕೂಲವಾದಂತಹ ಒಂದು ಮಾತು, ಸಾತ್ವಿಕ ಕರ್ತ ಆತ ಅನಹಂವಾದಿ, ಧೃತ್ಯುತ್ಸಾಹ ಸಮನ್ವಿತ. ಅಂದರೆ ಎಂದೂ ತಾನು ಮಾಡಿದೆ ಅಂತ ಆತ ಹೇಳಿಕೊಳ್ಳೋದಿಲ್ಲ, ಮಾಡ್ತಾನೇ ಇರ್ತಾನೆ, ಉತ್ಸಾಹವನ್ನು ಕಳೆದುಕೊಳ್ಳೋದಿಲ್ಲ. ಅಂದರೆ ಒಟ್ಟು ತಾತ್ಪರ್ಯ ಏನು ಅಂದರೆ ಅವನ ಕ್ರಿಯೆಯಲ್ಲಿ ಮಾತು ಕಡಿಮೆ, ದುಡಿಮೆ ಹೆಚ್ಚು. ಇದು ಅವನ ಲಕ್ಷಣ. ಇನ್ನು ಮುಂದೆ ಹೇಳ್ತಾ ಇರುವಂತಹ ರಾಜಸಿಕ ಮತ್ತು ತಾಮಸಿಕ ಕರ್ತೃಗಳಲ್ಲಿ ಇದು ವಿಪರೀತ. ಅಂದರೆ ದುಡಿಮೆ ಕಡಿಮೆ, ಮಾತೇ ಹೆಚ್ಚು. ಇದು ನಮಗೆಲ್ಲ ಕಡೆಗೂ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾವು 27ನೇ ಶ್ಲೋಕವನ್ನು ನೋಡಬೇಕು. ನಿನ್ನೆ ದಿವಸ ಇದನ್ನು ಪಠಿಸಿ ಆಗಿತ್ತು, ಆದರೂ ಇನ್ನೊಮ್ಮೆ ಚಿಂತನೆಗೆ ತೊಡೋಕ್ಕಿಂತ ಮೊದಲು ಅದನ್ನು ಹೇಳಿಕೊಂಡು ಹೋಗೋಣ. ರಾಗೀ ಕರ್ಮಫಲಪ್ರೇಪ್ಸು ಲುಬ್ಧ ಹಿಂಸಾತ್ಮಕ ಅಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸಃ ಪರಿಕೀರ್ತಿತಃ. ನಾನು ನಿನ್ನೆ ತಮಾಷೆ ಮಾಡಿದ್ದೆ, ರಾಗಿ ಅಂದರೆ ಇದು ಕನ್ನಡದ ರಾಗಿ ಅಲ್ಲ ಅಂತ. ಇದು ತಮಾಷೆಯೂ ಹೌದು, ಸತ್ಯವೂ ಹೌದು. ಇದೇ ಮೊದಲ ಬಾರಿಗೆ ಗೀತೆಯನ್ನು ಕೈಗೆ
ಎತ್ತಿಕೊಂಡ್ರೆ ಅದು ಕನ್ನಡದ ಲಿಪಿಯಲ್ಲೇ ಇದ್ದರೆ ಅದನ್ನು ನೋಡಿದಾಗ ಬಹಳಷ್ಟು ಜನರಿಗೆ ಆ ಸಂಶಯ ಬರ್ತದೆ. ನನ್ನ ಹತ್ರ ಕೇಳಿದವರು ಇದ್ದಾರೆ, ಅದಕ್ಕೋಸ್ಕರ ಆ ಮಾತನ್ನು ಹೇಳಿದ್ದೇನೆ. ಏಕೆಂದರೆ ವ್ಯಾಖ್ಯಾನವೂ ಇಲ್ಲದೇ ಇರುವಂಥ ಪುಸ್ತಕ, ಬರೇ ಮೂಲ ಶ್ಲೋಕ ಅಷ್ಟೇ ನೋಡಿದಾಗ ಇದೇನು ರಾಗಿ ಬಂತಲ್ಲ ಇದ್ದಕ್ಕಿದ್ದ ಹಾಗೆ ಅಂತ. ಹಾಗಾಗಿ ಆ ಸಂಶಯ ಬರದೇ ಇರಲಿ ಅಂಥೇಳಿ ಅದನ್ನು ಸ್ಪಷ್ಟಪಡಿಸಿದ್ದೇನೆ. ರಾಗ ಉಳ್ಳವನು ರಾಗಿ, ದುಃಖ ಉಳ್ಳವನು ದುಃಖಿ, ಸುಖ ಉಳ್ಳವನು ಸುಖಿ, ಧನ ಉಳ್ಳವನು ಧನಿ, ಪುತ್ರನುಳ್ಳವನು ಪುತ್ರಿ. ಆ ಉಳ್ಳವನು ಎನ್ನುವಂತಹ ಅರ್ಥದೊಳಗೆ ಇನ್ನಂಥ ಒಂದು ಪ್ರತ್ಯಯ ಬಂದು ಹಾಗೆ ಶಬ್ದ ರೂಪವನ್ನು ಪಡೀತದೆ. ಅಷ್ಟು ಹಿನ್ನೆಲೆಯಲ್ಲಿ ರಾಗ ಉಳ್ಳವನು ಅಂತ. ರಾಗ ಅಂದರೆ ಮತ್ತೆ ಪುನಃ ಈ ಶಬ್ದ ಹಿಂದೆ ಬಹಳಷ್ಟು ಸಲ ಬಂದಿದೆ. ಹಿಂದೆ ಆ ಗುಣತ್ರಯ ವಿಭಾಗ ಯೋಗವನ್ನು ಹೇಳುವಾಗ 14 ಅಧ್ಯಾಯ, ಈಗ ನಾವು ವಾಸ್ತವಿಕ ಅಲ್ಲಿದೇ ವಿಷಯವನ್ನು ಮತ್ತೆ ಎಳೆದು ಹೇಳ್ತಾ ಇದ್ದೇವೆ. ಹಾಗಾಗಿ ಅಲ್ಲಿದರ ಸಾಕಷ್ಟು ವಿಚಾರ ಬಂದಿದೆ. ಇಲ್ಲಿ ನಾವು ಒಂದನ್ನು ನೆನಪಿಟ್ಕೊಳ್ಬೇಕು, ಈ ರಾಗಿ ಮತ್ತು ಕರ್ಮ ಫಲ ಪ್ರೇಪ್ಸುಹು ಇದು ಎರಡಕ್ಕೂ ಒಂದೇ ಅರ್ಥ, ಸ್ವಲ್ಪ ಹೆಚ್ಚು ಕಡಿಮೆ. ಅಂದರೆ ಅತಿಯಾದಂತಹ ಕರ್ಮದಲ್ಲಿ ಆಸೆಯನ್ನು ಇಟ್ಟವನು, ಅಥವಾ ಕರ್ಮವನ್ನು ಅಂಟಿಸಿಕೊಂಡು ಮಾಡುವವನು, ಆಸೆನ ಮನಸ್ಸಿನ ತುಂಬ ತುಂಬಿಕೊಂಡವನು. ಒಂದೇ ಮಾತೆಲ್ಲ ಹೇಳಬೇಕು ಅಂದರೆ ಅವನ ಆಸೆ ಬುರುಕ, ಈ ರಾಜಸಿಕ ಕರ್ತ. ಹಾಗಾಗಿ ಇದು ಎಲ್ಲವೂ ಸಹ ಆಸೆಯದೇ ಬೇರೆ ಬೇರೆ ಮುಖಗಳನ್ನು ಹೇಳುವಂತಹ ಶಬ್ದಗಳು. ಹಾಗಾಗಿ ಎರಡೂ ಸೇರಿಸಿ ಹೇಳಿಬಿಡ್ಬೋದು. ಆ ಹಿನ್ನೆಲೆಯಲ್ಲಿ ಕರ್ಮಫಲ ಪ್ರೇಪ್ಸುಹು ಅಂದರೆ ಕರ್ಮದ ಫಲವನ್ನು ಬಹಳವಾಗಿ ಬಯಸುವವನು ಯಾರು ಅಂದರೆ ಅವನ ಆಸೆ ಬುರುಕ. ಈ ಆಸೆ ಇರೋದು ತಪ್ಪಲ್ಲ, ಆದರೆ ಆ ಆಸೆ ಒಂದು ಸಾತ್ವಿಕವಾದ ಆಸೆ ಆಗಿರಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರದ ಆಸೆ ಇರ್ತದೆ, ಆಮೇಲೆ ಅದು ಬದಲಾವಣೆಯೂ ಆಗ್ತದೆ. ಆದರೆ ಆ ಹೊತ್ತಿಗೆ ಈ ಆಸೆ ಅತ್ಯಂತ ಸರಿ ಅಂತ ಅನ್ನಿಸ್ತದೆ ನಮಗೆ. ಒಂದು 2 ಲೌಕಿಕ ಉದಾಹರಣೆಯನ್ನು ಕೊಡ್ತೇನೆ. ಚಿಕ್ಕ ಮಕ್ಕಳಿಗೆ, ಪೇಟೆ ಮಕ್ಕಳಿಗೆಲ್ಲ, ಹಳ್ಳಿಯ ಮಕ್ಕಳಿಗೆ ಯಾವನಾದರೂ ಒಬ್ಬ ವಾಹನವನ್ನು ತೆಗೆದುಕೊಂಡು ಬಂದರೆ ಅವರು ಆ ವಾಹನಕ್ಕಿಂತ ಡ್ರೈವರನ್ನು ನೋಡ್ತಾರೆ. ತಕ್ಷಣ ಅವರಿಗೊಂದು ಆಸೆ ಬರುತ್ತೆ, ಆಹೋ ನಾನು ಸಹ ಹೀಗೆ ಡ್ರೈವರ್ನಾಗಬೇಕು ಅಂತ. ಅದಾದ ಮೇಲೆ ಅಷ್ಟಷ್ಟಾಗಿ ಸ್ವಲ್ಪ ಆಧುನಿಕ ವಾತಾವರಣಕ್ಕೆ ಒಗ್ಗಿದ ಮೇಲೆ ಅನ್ನಿಸ್ತದೆ, ಓಹೋ ನನ್ನ ಈ ಆಸೆಗಿಂತ ಇನ್ನೂ ಎಷ್ಟೋ ಒಳ್ಳೊಳ್ಳೆ ಆಸೆಗಳಿವೆ, ಹಾಗಾಗಿ ಈ ಸಣ್ಣ ಜುಜುಬಿ ಆಸೆಯನ್ನು ಕಟ್ಟಿಕೊಂಡು ನಾನು ಯಾಕೆ ಒದ್ದಾಟ ಮಾಡಲಿ ಅಂಥೇಳಿ ಆ ಆಸೆಯನ್ನು ಬಿಡ್ತಾರೆ. ಇದು ಬಾಲ್ಯದಲ್ಲಿರುವಂಥದ್ದು. ಆದರೆ ಮನುಷ್ಯ ಬೆಳೀತಾ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಆಸೆಯೂ ಸಹ ಅದು ವ್ಯಕ್ತ್ಯಂತರವಾಗತ್ತೆ, ಪಕ್ಷಾಂತರ ಮಾಡುತ್ತೆ, ಅಥವಾ ನಮ್ಮಲ್ಲಿ ಇದ್ದದ್ದು ಚೆನ್ನಾಗಿಲ್ಲ ಬೇರೆಯವರ ಹತ್ರ ಇದ್ದದ್ದು ಚೆನ್ನಾಗಿ ಇರುತ್ತದೆ ಅಂತ ಅನ್ನಿಸ್ತದೆ. ಒಂದು ಸಲ ಏನಾಯಿತು ಅಂದರೆ ಒಬ್ಬ ಸಂಗೀತಗಾರ ಕಚೇರಿ ನಡೆಸ್ತಾ ಇದ್ದ. ಒಂದೊಂದು ಸಂಗೀತದ ಸೊಲ್ಲನ್ನು ಅಂದರೆ ಒಂದೊಂದು ರಾಗದಲ್ಲಿ ಹಾಡಿ ನಿಲ್ಲಿಸಿದ ಮೇಲೆ ಆ ಪದ್ಯ ಮುಗಿದ ಮೇಲೆ ಬಹಳ ಶಾಸ್ತ್ರೀಯವಾಗಿ ಹಾಡ್ತಿದ್ದ ಆತ. ಕುಳಿತ ಜನ ಎಲ್ಲ ಭೇಷ್ ಭೇಷ್ ಉಘೇ ಉಘೇ ಅಂತಿದ್ದರು, ಚಪ್ಪಾಳೆ ತಟ್ತಿದ್ರು. ಅದೇ ಸಭೆಯಲ್ಲಿ ಒಬ್ಬ ಪುರೋಹಿತರು ಇದ್ದರು. ಆಗ ಆ ಪುರೋಹಿತರಿಗೆ ಅನ್ನಿಸ್ತಂತೆ, ನಿಜವಾಗಿಯೂ ಜೀವನ ಅಂದರೆ ಇದು ಕಣ್ರಿ. ಯಾಕೆಂದರೆ ಕಾರ್ಯಕ್ರಮ ಮುಗಿದ ಮೇಲೆ ಅವರಿಗೆ ಶಾಲು ಹೊದಿಸ್ತಾರೆ, ಹಾರ ಹಾಕ್ತಾರೆ, ಮತ್ತು 4-5 ಜನ ಅಲ್ಲ 10 ಜನ ಅವರು ಸುತ್ತು ಬರೆದು ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಎಂತಹ ಸ್ಥಾನ, ಎಂತಹ ಮಾನ! ಛೆ, ನಾನು ಯಾಕೆ ಒಬ್ಬ ಸಂಗೀತಗಾರನಾಗಬಾರ್ದು ಅಂತ ಆಸೆ ಬರ್ತದೆ. ಹಾಗೆ ಅವನ ಆಸೆ ಒಂದು ಕಡೆಗೆ ಇರಲಿ. ಇನ್ನೊಂದು ಸಲ ಏನಾಯಿತು, ಒಂದು ಸಲ ದಾರಿಯಲ್ಲಿ ಈ ಪುರೋಹಿತರು ಬರ್ತಾಯಿದ್ರು, ಯಾರಿದ್ದೋ ಮನೆಯಲ್ಲಿ ಧಾರ್ಮಿಕ ಕಲಾಪವನ್ನು ಮುಗಿಸ್ಕೊಂಡು. ಆಗ ಈ ಸಂಗೀತಗಾರ ಅಕಸ್ಮಾತ್ತಾಗಿ ನೋಡಿದ. ದಾರಿಯಲ್ಲಿ ಇದ್ದವರೆಲ್ಲರೂ ಸಹ ಅವ್ರ ಕಾಲಿಗೆ ಬೀಳ್ತಾರೆ, ಅವರು ಆಶೀರ್ವಾದ ಮಾಡ್ತಾರೆ. ಮತ್ತು ಏನು ಆ ಧಾರ್ಮಿಕ ವಿಧಾನದಲ್ಲಿ ಅವರಿಗೆ ಕೊಡುವಂಥ ಪರಿಕರಗಳೆಲ್ಲವನ್ನು ನೋಡಿದ. ಆಶ್ಚರ್ಯ ಆಯಿತು ಅವನಿಗೆ.
ಎಂತೆಂಥ ದೊಡ್ಡವರೆಲ್ಲ ಇವ್ರ ಕಾಲಿಗೆ ಬೀಳ್ತಾರೆ, ನನ್ನ ಕಾಲಿಗೆ ಯಾರು ಬೀಳ್ತಾರೆ ರೀ? ಹಾಗಾಗಿ ಆದರೆ ಒಬ್ಬ ಪುರೋಹಿತನಾಗಬೇಕು ನಾನು ಅಂತ ಇವನಿಗೆ ಆಸೆ ಬಂತು. ಕೊನೆಗೆ ಏನಾಯಿತು ಕೇಳಿದರೆ, ಇಬ್ಬರಿಗೂ ಒಂದು ದಿವಸ ಜಾತಕ ಆಗೇ ಬಿಡ್ತು ಭೇಟಿ ಆಗೋದಕ್ಕೆ. ಆಗ ಪುರೋಹಿತರು ಹೇಳಿದ್ರಂತೆ, ನೋಡಪ್ಪ, ನನಗೂ ಸಂಗೀತ ಕಲಿಬೇಕು ಅಂತ ಆಸೆ, ಹೇಳ್ಕೊಡ್ತೀಯ? ನಾನು ಅದನ್ನೇ ಕೇಳೋದಕ್ಕೆ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನನಗೂ ಒಂದಿಷ್ಟು ಪೌರೋಹಿತ್ಯ ಹೇಳ್ಕೊಡ್ತೀರಾ? ಯಾಕೆಂದರೆ ಅಥವಾ ವಿದ್ಯೆಯಾ ವಿದ್ಯೆ, ಒಂದು ವಿದ್ಯೆಯನ್ನು ನಿಮ್ಮಿಂದ ಪಡೆದು ಮತ್ತೊಂದು ವಿದ್ಯೆಯನ್ನು ನಾನು ನಿಮಗೆ ಹೇಳಿಕೊಟ್ರೆ ಸರಿ ಹೋಗುತ್ತೆ. ಹಾಗಾಗಿ ಹೀಗೆ ಮಾಡೋಣ. ಆಯಿತು. ಆಮೇಲೆ ಏನಾಯಿತು ಕೇಳಿದರೆ, ಪುರೋಹಿತ ಸಂಗೀತಗಾರನಿಗೆ ಕೆಲವಷ್ಟು ಹೇಳ್ಕೊಟ್ಟ. ಅಷ್ಟೊತ್ತಿಗೆ ಅವನಿಗೆ ವಯಸ್ಸು 60 ಆಗಿತ್ತು. ಆ ವೇದ ಮಂತ್ರದ ಸ್ವರ ಕೂರತ್ತ? ಅದು ಇಲ್ಲ. ಅದು ಸ್ವರಿತಾ ಇದ್ದರೆ ಅವನು ಉದಾತ್ತ ಮಾಡ್ತಾನೆ, ಉದಾತ್ತ ಇದ್ದರೆ ಅನುದಾತ್ತ ಮಾಡ್ತಾನೆ. ಕೊನೆಗೆ ಆಚಮನ ಮಾಡ್ಕೋ ಅಂಥೇಳಿ ಇವನು ಆರತಿ ಎತ್ತು ಅಂಥದ್ದು 2 ಕೈಯಲ್ಲಿ ಹೀಗಾಗತ್ತೆ, ಗಂಟೆ ತಗೋದು, ಆರತಿ ಎತ್ತೋದು, ಒಟ್ಟೊಡಿ ಏನೇನೋ ಆಗುತ್ತೆ ಹೀಗೆ ಅಂತ. ಮತ್ತು ಇವನು ಪುರೋಹಿತ ವೇದಿಕೆ ಹತ್ತಿದರೆ ಸಭೆಯಲ್ಲಿ ಯಾರು ಕೇಳಬೇಕು? ರಸ್ತೆಯಲ್ಲಿ ಓಡಾಡ್ತಾ ಇರುವಂಥ 4 ಕಾಲಿನ ಪ್ರಾಣಿಗಳೆಲ್ಲ ಸಂಗೀತ ಕೇಳೋದಕ್ಕೆ ಬರೋದಕ್ಕೆ ಶುರು ಮಾಡಿದವು. ಹಾಗಾಗಿ ಈ ಆಸೆ ಅನ್ನೋದುಂಟಲ್ಲ ಮನುಷ್ಯನಿಗೆ, ತನ್ನ ಹತ್ರ ಇದ್ದದ್ದು ಚೆಂದ ಇಲ್ಲ, ಬೇರೆಯವ್ರತ್ತಿರೋದು ಎಲ್ಲವೂ ಸಹ ಒಳ್ಳೆಯದು ಅನಿಸತ್ತೆ. ಹಾಗಾಗಿ ಭಗವಂತ ಹೇಳ್ತಾನೆ, ರಾಗಿ ಕರ್ಮ ಫಲಪ್ರೇಪ್ಸು. ಅತಿಯಾದಂಥ ಕರ್ಮದ ಬಯಕೆಯನ್ನು ಹತ್ತಿ ಹೋದರೆ ಏನಾಗುತ್ತೆ ಅಂದರೆ ಹೀಗೆ ಆಗಿಬಿಡುತ್ತೆ. ಮತ್ತು ಮುಂದಿನ ಶಬ್ದ ಇಲ್ಲೊಂದು 4 ಲಕ್ಷಣ ಹೇಳ್ತಾನೆ ಆ ರಾಜಸಿಕ ಕರ್ತನ ಬಗ್ಗೆ. ಲುಬ್ಧ ಅಂತ. ಲುಬ್ಧ ಅಂದರೆ ಭಗವತ್ಪಾದರು ವಿವರಣೆ ಕೊಡ್ತಾರೆ ಇದಕ್ಕೆ. ಪರದ್ರವ್ಯೇಷು ಸಂಜಾತ ತೃಷ್ಣ ತೀರ್ಥಾದವು ಸ್ವದ್ರವ್ಯ ಅಪರಿತ್ಯಾಗಿ. ಇವನಿಗೆ ಯಾವಾಗಲೂ ಇನ್ನೊಬ್ಬರ ಸಂಪತ್ತಿನ ಮೇಲೇ ಇವನು ಹದ್ದಿನ ಕಣ್ಣು ಅಂತ. ಪರದ್ರವ್ಯೇಷು ಸಂಜಾತ ತೃಷ್ಣ. ಹಾಗಿದ್ದರೆ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣಿಡೋದಕ್ಕೆ ಇವನ ಹತ್ರ ಸಂಪತ್ತು ಇಲ್ವಾ ಅಂದರೆ ಒಂದು ಶಬ್ದ ಹೇಳ್ತಾರೆ ಅವರು. ತೀರ್ಥಾದವು ಸ್ವದ್ರವ್ಯ ಅಪರಿತ್ಯಾಗಿ. ತೀರ್ಥಕ್ಷೇತ್ರಗಳಲ್ಲಿ, ಪುಣ್ಯಸ್ಥಳಗಳಲ್ಲಿ ಅಥವಾ ಸಜ್ಜನರಿಗೆ ತನ್ನಲ್ಲಿರುವಂಥ ದುಡ್ಡನ್ನು ದಾನ ಮಾಡದೇ ಇರುವಂಥ ಜಿಪುಣ. ಅಂದರೆ ಅವನ ದುಡ್ಡಿದೆ, ಆದರೆ ಇದ್ದ ದುಡ್ಡನ್ನು ದಾನ ಮಾಡೋದಿಲ್ಲ, ಆದರೆ ಇನ್ನೊಬ್ಬರ ದುಡ್ಡಿನ ಬಗ್ಗೆ ಕಣ್ಣು ಹಾಕ್ತಾನೆ. ಇವನು ಜಿಪುಣ, ಇವನು ಲುಬ್ಧ ಅಂತ. ಇದಕ್ಕೆ ಒಂದು ಕಥೆಯನ್ನು ಹೇಳುತ್ತೆ ನಮ್ಮ ಸಂಸ್ಕೃತ ಸಾಹಿತ್ಯ. ಒಂದು ಸಲ ಒಂದು ನರಿ ಬೇಟೆಯನ್ನು ಹುಡುಕೊಂಡು ಹೊರಟಿತ್ತಂತೆ. ಬಹಳಷ್ಟು ಹೊತ್ತಾದರೂ ಅದಕ್ಕೆ ಬೇಟೆ ಸಿಗಲಿಲ್ಲ. ಕೊನೆಗೆ ಏನಾಯಿತು ಅಂದರೆ, ಒಂದು ಜಿಂಕೆ ಸತ್ತು ಬಿದ್ದದ್ದು ಅದರ ಕಣ್ಣಿಗೆ ಬಿತ್ತು. ಇದರ ತಿನ್ನೋಣ ಅಂತ ಅಲ್ಲಿಗೆ ಹೋಯಿತು. ಆ ಬೇಟೆಗಾರ ಏನು ಮಾಡಿದ್ದ ಅಂದರೆ, ತನ್ನ ಬಿಲ್ಲನ್ನು ಸಹ ಅಲ್ಲಿಯೇ ಪಕ್ಕದಲ್ಲಿ ಇರಿಸಿ ಹೋಗಿದ್ದ. ಯಾಕೆಂದರೆ ಇದು ಹೇಗೂ ಸತ್ತು ಹೋಗಿದೆ, ಆಮೇಲೆ ಬಂದು ನಿಧಾನಕ್ಕೆ ತೊಗೊಂಡು ಹೋದ್ರಾಯಿತು, ನನಗೇನು ಇನ್ನೊಂದು ಬೇಟೆ ಆಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಆ ಬತ್ತಳಿಕೆಯನ್ನು ಮತ್ತು ಬಿಲ್ಲನ್ನು ಅಲ್ಲೇ ಬಿಟ್ಟು ಹೋಗಿದ್ದ. ನಿಮಗೆ ಗೊತ್ತಿರಬೇಕು, ಈ ಬೇಟೆಗಾರರು ಏನು ಮಾಡ್ತಾರೆ, ಬಿಲ್ಲಿನ ದಾರ ಇರುತ್ತಲ್ಲ, ಬೌಸ್ಟ್ರಿಂಗ್, ಅದನ್ನು ಕೆಲವು ಸಲ ಈ ಪ್ರಾಣಿಗಳ ಚರ್ಮವನ್ನು ಹುರಿ ಹೊಸದು ಮಾಡಿರ್ತಾರೆ, ಅಥವಾ ಅದರ ನರದಿಂದಲೂ ಹಾಗೆ ಮಾಡ್ತಾರೆ. ಹುರಿ ಹೊಸದನ್ನು ಅದನ್ನು ಒಣಗಿಸಿ ಹದ ಹಾಕಿ ಮಾಡ್ತಾರೆ. ಏನಿದ್ರೂ ಸಹ ಅದು ಚರ್ಮವೇ. ಇವತ್ತಿನ ಬೇಟೆಗಾರರಿಗೆ ಆ ಕಲೆಯೆಲ್ಲ ಗೊತ್ತಿಲ್ಲ. ಆ ಪಕ್ಕದಲ್ಲೇ ಇದ್ದಂತಹ ಬಿಲ್ಲ ಈ ನರಿಯ ಕಣ್ಣಿಗೆ ಬಿತ್ತು. ಬಹಳ ಸಂತೋಷ ಆಯಿತು ಅದಕ್ಕೆ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಾಣಿ ನನಗೆ ಇವತ್ತು ಆಹಾರ ಸಿಗ್ತಾ ಇದೆ, ಆದರೆ ಇವತ್ತು ತಿಂದು ಮುಗಿಯೋದಿಲ್ಲ ಇದು. ಅದಕ್ಕೋಸ್ಕರ ಏನು ಮಾಡೋಣ, ಅದನ್ನು ನಾಳೆ ತಿನ್ನೋಣ. ಇವತ್ತು ಇನ್ನೊಂದು ಸಿಕ್ಕಿದಲ್ಲ ನನಗೆ. ಯಾಕೆಂದರೆ ಆ
ಬಿಲ್ಲಿಗೆ ಬೌವಿಗೆ ಕಟ್ಟಿದಂಥ ಸ್ಟ್ರಿಂಗ್ ಇದೆಯಲ್ಲ, ಆ ದಾರು ಅದು ಚರ್ಮದ್ದೊಂದು ಗೊತ್ತಾಯಿತು, ವಾಸನೆ ಹೊಡಿತಿತ್ತು ಅದು. ಅದಕ್ಕೋಸ್ಕರ ಇವತ್ತು ಇದನ್ನೇ ತಿಂದುಬಿಡೋಣ ಅಂತ ಹೇಳಿ ಆ ಬಿಲ್ಲಿನ ದಾರಕ್ಕೆ ಬಾಯಿ ಹಾಕಿತ್ತು ತಿನ್ನೋದಕ್ಕೆ. ಗೊತ್ತಲ್ಲ, ಆ ಬಿಲ್ಲನ್ನು ಚೆನ್ನಾಗಿ ಬಗ್ಗಿಸಿ ಕಟ್ಟಿರ್ತಾರೆ, ಆ ದಾರಕ್ಕೆ ಬಾಯಿ ಹಾಕಿತ್ತು ತಿನ್ನಬೇಕು ಅಂತ. ಅದನ್ನು ಕಟ್ಟು ಮಾಡಿದ ತಕ್ಷಣ ಬಿಲ್ಲಿನ ಒಂದು ಭಾಗ ಇದರ ತಲೆಗೆ ಹೊಡಿತು, ಅಲ್ಲಿಯೇ ಪ್ರಾಣ ಬಿಡ್ತು. ಲುಬ್ಧತೆಗೆ ಇದೊಂದು ಸುಂದರವಾದ ಉದಾಹರಣೆ. ಅಲ್ಲಿದೆ, ಆದರೆ ಅದನ್ನು ತಿನ್ನೋದನ್ನು ಬಿಟ್ಟು ಆ ದಾರವನ್ನು ತಿನ್ನೋದಕ್ಕೆ ಅಂತ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಳ್ತು. ಹಾಗಾಗಿ ಈ ಲುಬ್ಧರಾದವರು ಇದೇ ವ್ಯಾಜದಲ್ಲಿಯೇ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಎನ್ನುವಂಥದ್ದನ್ನು ಈ ಪಂಚತಂತ್ರದ ಕಥೆ ಹೇಳುತ್ತೆ. ಇಂಥ ಬಹಳಷ್ಟು ನೀತಿಯನ್ನು ಹೇಳುವಂಥ ಕಥೆಗಳು ಅಲ್ಲಿ ಸಿಗ್ತವೆ ನಮಗೆ. ಆ ಹಿನ್ನೆಲೆಯಲ್ಲಿ ಲುಬ್ಧ ಮತ್ತು ಹಿಂಸಾತ್ಮಕ ಇದು ಸಹ ಸಾಕಷ್ಟು ಸಲ ಬಂದಿದೆ, ಹಿಂಸೆ ಮಾಡಬಾರ್ದು ಅಂತ. ಹಾಗಾಗಿ ಯಾವುದೇ ಥರದ ಹಿಂಸೆಯನ್ನು ಸಹ ಮಾಡಬಾರದು. ಹಾಗೆ ಮಾಡಿದರೆ ಆತ ರಾಜಸಿಕ ಕರ್ತ. ಅದು ವಾಚಿಕವಾಗಿ ಇನ್ನೊಬ್ಬರನ್ನು ನೋಯಿಸಿ ಮಾತನಾಡುವುದು ಇರಬಹುದು, ಅಥವಾ ನೇರವಾಗಿ ಯಾವುದಾದರೂ ಶಸ್ತ್ರಗಳಿಂದ ಹೊಡೆದು ನೋವು ಆಗಿರಬಹುದು. ಈ ಯಾವುದೇ ತರಹದ ಅಥವಾ ಅವರ ಪ್ರಾಣಕ್ಕೆ ಸಂಚಕಾರ ಬರುವಂಥ ಪರಿಸ್ಥಿತಿ ಇರಬಹುದು. ಈ ಎಲ್ಲ ತರಹದ್ದು ಸಹ ಹಿಂಸೆಯಲ್ಲಿಯೇ ಸೇರ್ತದೆ. ಹಾಗಾಗಿ ಹಿಂಸಾತ್ಮಕ, ಮತ್ತು ಇದನ್ನು ಸಹ ಆತ ಇಟ್ಕೊಂಡಿರ್ತಾನೆ, ರಾಜಸಿಕ ಕರ್ತ, ಹಿಂಸೆ ಮಾಡ್ತಾನೇ ಇರ್ತಾನೆ. ಇದನ್ನು ಬಿಡಬೇಕು ಅನ್ನೋದು ತಾತ್ಪರ್ಯ. ನಾಲ್ಕನೆಯದು ಮತ್ತು ಅಶುಚಿ, ಈತ ಸದಾ ಅಶುಚಿಯಾಗಿರ್ತಾನೆ. ಅಶುಚಿಯ ಬಗ್ಗೆ ಹಿಂದೆ ಬಂದಿತ್ತು, ಹಿಂದೆ 13ನೇ ಅಧ್ಯಾಯದಲ್ಲಿ ಎಲ್ಲ. ಮಾನಸಿಕ ಅಶುಚಿ ಮತ್ತು ದೈಹಿಕ ಅಶುಚಿ, ಈ ಎರಡರಲ್ಲಿ ದೈಹಿಕ ಅಶುಚಿ ಸಹ್ಯ, ಆದರೆ ಮಾನಸಿಕ ಅಶುಚಿ ಅಸಹ್ಯ. ಯಾಕೆಂದರೆ ದೈಹಿಕವಾಗಿ ಅಶುಚಿ ಇದ್ದರೆ ಅದು ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಮಾನಸಿಕವಾಗಿ ಅಶುಚಿ ಆದರೆ ಬೇರೆಯವರಿಗೆ ಕಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಹೆಚ್ಚು ಆಗುತ್ತೆ ಕಷ್ಟ. ಹಾಗಾಗಿ ಯಾಕೆ ಹೇಳ್ತಾನೆ, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನು ಅಪ್ಪಿತಪ್ಪಿಯೂ ತನ್ನ ಮನಸ್ಸಿನಲ್ಲಿ ಅಶುಚಿತ್ವವನ್ನು ಉಳಿಸಿಕೊಳ್ಳಬಾರದು ಅಂತ. ಆದರೆ ಬಹಳ ಕಷ್ಟ ಇವು. ನಾನು ಹಿಂದೂ ಬಹಳಷ್ಟು ಸಲ ಹೇಳಿದ್ದೇನೆ, ನಾವು ಪೂಜೆ ಮಾಡಲಿಕ್ಕೆ ಅಂತ ಕುಳಿತಿರ್ತೇವೆ, ಬರಬಾರದ ವಿಚಾರ ಅದೇ ಹೊತ್ತಿಗೆ ಸರಿಯಾಗಿ ನಮ್ಮ ಮನಸ್ಸನ್ನು ಪ್ರವೇಶ ಮಾಡ್ತವೆ. ಆ ಮನಸ್ಸಿಗೆ ಈ ರಜೋಗುಣ ತಾಗಿದ ತಕ್ಷಣ ನಮ್ಮ ಮನಸ್ಸೇನಾಗುತ್ತೆ, ರಜೋಗುಣದ ಮನಸ್ಸಾಗಿ ಬಿಡುತ್ತೆ. ಅದನ್ನೇ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಹೋದಾಗ ಅಂದಿನ ನಮ್ಮ ಪೂಜೆ ಸಾತ್ವಿಕ ಪೂಜೆ ಆಗತ್ತಾ? ಇದು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರತ್ರ ಬೇಕಾದ್ರೂ ನಾವು ಸಮಜಾಯಿಸಿಕೊಳ್ಬೋದು, ಇಲ್ರಿ ನಾನು 1 ತಾಸು ಸಾತ್ವಿಕ ನೆಲೆಯಲ್ಲೇ ನಿಂತು ಪೂಜೆ ಮಾಡಿದ್ದೇನೆ ಅಂತ. ಎಲ್ಲೋ ಒಂದು ಕಡೆಗೆ ಆತ್ಮವಂಚನೆ ನಾವು ಮಾಡ್ಕೊಳ್ತಾ ಇದ್ದೇವೆ ಅನ್ನೋದು ನಮಗೆ ಚುಚ್ಚುತ್ತಾ ಇರುತ್ತೆ. ಪ್ರಾಮಾಣಿಕವಾಗಿ ವಿಚಾರ ಮಾಡುವವನಿಗೆ, ಮನಸ್ಸು ಸೂಕ್ಷ್ಮ ಇದ್ದವನಿಗೆ, ಮನಸ್ಸಿನ ಮೇಲೆ ಅಜ್ಞಾನದ ಲೇಯರು, ಅದರ ಮೇಲೆ ಮತ್ತೊಂದು ಲೇಯರು ಎಲ್ಲ ಆವರಿಸಿಬಿಟ್ರೆ ಅವನಿಗೇನೂ ತೊಂದರೆ ಇಲ್ಲ, ಅವನಿಗೇನೂ ಗೊತ್ತಾಗೋದಿಲ್ಲ. ಹೀಗೆ ಅಶುಚಿ ಅವನು ಏನಾಗಿರ್ತಾನೆ ಅಂದರೆ ಸದಾ ಈ 2 ತರಹದ ಅಶುಚಿಗಳನ್ನು ತುಂಬಿಕೊಂಡಿರ್ತಾನೆ. ಮತ್ತು ಹರ್ಷ ಶೋಕಾನ್ವಿತ, ಹರ್ಷ ಮತ್ತು ಶೋಕಗಳಿಂದ ಕೂಡಿರ್ತಾನೆ. ಅಲ್ಲ, ಇದು ಒಂದು ತಪ್ಪ? ಸಂತೋಷದ ಸಂದರ್ಭ ಬಂದಾಗ ಸಂತೋಷ ಪಡುವುದು, ನೋವಿನ ಪ್ರಸಂಗ ಬಂದಾಗ ಶೋಕವನ್ನು ಅನುಭವಿಸುವುದು ತಪ್ಪ? ಲೋಕದ ಸಾಮಾನ್ಯ ಜನರ ಬದುಕಿನಲ್ಲೆಲ್ಲ ನಾವಿದನ್ನು ನೋಡ್ತೇವಲ್ವ. ಯಾಕೆ ಹೇಳ್ತಾನೆ ಭಗವಂತ ಅಂದರೆ, ಸಂತೋಷದ ಪ್ರಸಂಗದಲ್ಲಿ ಸಂತೋಷವನ್ನು ಪಡುವುದು ತಪ್ಪಲ್ಲ, ದುಃಖದ ಪ್ರಸಂಗದಲ್ಲಿ ನೋವನ್ನು ಅನುಭವಿಸುವುದು ತಪ್ಪಲ್ಲ. ಅದು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು, ಈ ಮಾತಿಗೆ ಅರ್ಥ ಆಗಬೇಕಿದ್ದರೆ. ಭಗವಂತನ ಮಾತಿನ ಅರ್ಥ ಏನು ಅಂದರೆ, ಈತ ಅತಿಯಾದ ಹರ್ಷ, ಅತಿಯಾದ ಶೋಕವನ್ನು ತಾಳ್ತಾನೆ. ಇದು ತಪ್ಪು. ಅಂದರೆ ಕೆಲವು ಜನರಿಗೆ ಇದಾಗತ್ತೆ, ಒಂದು ಸಣ್ಣ ಘಟನೆ ಒಳ್ಳೆಯದಾದರೂ ಸಹ
ಎಲ್ಲಿಲ್ಲದ ಸಂತೋಷ ಅವರಿಗೆ, ಅತಿಯಾದ ಸಂತೋಷ. ಮತ್ತು ಒಂದು ಸಣ್ಣ ಅಹಿತಕಾರಿ ಘಟನೆ ನಡೆದರೂ ಸಹ ಬೇರೆ ಯಾರಿಗೂ ಆಗದೇ ಇರುವಷ್ಟು ದುಃಖ ಆಗುತ್ತೆ ಅವರಿಗೆ. ಹಾಗೆ ಆ ಎಂಗ್ಸಿಟಿ ಅಂತ ಹೇಳ್ತೇವಲ್ಲ ನಾವು, ಎರಡೂ ಮುಖದಲ್ಲೂ ಸಹ ಅದನ್ನು ಪ್ರಕಟಪಡಿಸ್ತಾರೆ. ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಸಾಧನೆಯ ದೃಷ್ಟಿಯಿಂದಲೂ ಒಳ್ಳೆಯದಲ್ಲ. ಹಾಗಾಗಿ ಭಗವಂತ ಹೇಳ್ತಾನೆ, ಅತಿಯಾದ ಶೋಕ, ಅತಿಯಾದ ಹರ್ಷ ಇದು ಈ ರಾಜಸಿಕ ಕರ್ತರಲ್ಲಿ ಎದ್ದು ಕಾಣುತ್ತದೆ. ಈಗೆಲ್ಲ ನಾವು ಬಹಳ ಕಷ್ಟಪಟ್ಟು ಹುಡುಕಬೇಕಾದಿಲ್ಲ, ನಮ್ಮ ಅಕ್ಕಪಕ್ಕ ಎಷ್ಟೋ ಜನ ಸಿಗ್ತಾರೆ. ಇದ್ದಕ್ಕಿದ್ದಾಗ ಒಂದು ಸಣ್ಣ ಘಟನೆ ನಡೆದರೆ ಸಾಕು, ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಇಬ್ಬರು ಬೇಕಾಗುತ್ತೆ. ಅದು ಒಳ್ಳೆಯದಾರು ಇರಲಿ, ಕೆಟ್ಟದ್ದಾರು ಇರಲಿ. ಹೀಗೆ ಹರ್ಷ ಶೋಕಾನ್ವಿತ ಕರ್ತ ರಾಜಸಃ ಪರಿಕೀರ್ತಿತ, ಇಂಥವನು ರಾಜಸಿಕ ಕರ್ತ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು 28ನೇ ಶ್ಲೋಕ. ಈ ಶ್ಲೋಕ ಯಾವ ಕರ್ತನ ಬಗ್ಗೆ ಹೇಳುತ್ತೆ ಅನ್ನೋದನ್ನು ನಾನು ಹೇಳಬೇಕಾದ್ದಿಲ್ಲ, ನಿಮಗೆ ಗೊತ್ತಿದೆ. ಬಹಳ ಭಯಾನಕವಾದ ವಿಚಾರಗಳನ್ನೆಲ್ಲ ಹೇಳ್ತಾನೆ ಭಗವಂತ ಈ ಶ್ಲೋಕದಲ್ಲಿ. ಸಾತ್ವಿಕ ಕರ್ತನಿಗೆ 4 ಲಕ್ಷಣ, ರಾಜಸಿಕ ಕರ್ತನಿಗೂ 4, ಸ್ವಲ್ಪ ಬಿಡಿಸಿದರೆ 5. ಆದರೆ ಇವನು ಇನ್ನೂ ಹೆಚ್ಚು ದೊಡ್ಡವನು, ಹಾಗಾಗಿ ಇವನಿಗೆ 8 ಲಕ್ಷಣಗಳಿವೆ. ತಾಮಸಿಕ ಕರ್ತನಿಗೆ ಏನು ಅನ್ನೋದನ್ನು ನೋಡೋಣ. ಅಯುಕ್ತ, ಪ್ರಾಕೃತ, ಸ್ತಬ್ಧ, ಶಠ, ನೈಷ್ಕೃತಿಕ, ಅಲಸ, ವಿಷಾದೀ, ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಸ್ಪಷ್ಟವಾಗಿ ಆಗಲಿ ಅಂಥೇಳಿ ಬಿಡಿಸಿ ಬಿಡಿಸಿ ಹೇಳಿದ್ದೇನೆ. ಎಣಿಸ್ಕೊಳ್ಳಿ, 8 ಜನ ಸಿಗ್ತಾರೆ, 8 ಲಕ್ಷಣ ಸಿಗತ್ತೆ ಅಲ್ಲಿ. ಇನ್ನೊಂದು ಸಲ, ಅಯುಕ್ತ, ಪ್ರಾಕೃತ, ಸ್ತಬ್ಧ 3 ಆಯಿತು. ಶಠೋ ನೈಷ್ಕೃತಿಕೋ ಲಸಃ, ಇಲ್ಲಿಗೆ ಮತ್ತೆ ಪುನಃ 3 ಆಯಿತು, 6 ಆಯಿತು. ವಿಷಾದೀ ದೀರ್ಘಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಈ 8 ಲಕ್ಷಣಗಳಿಂದ ಕೂಡಿದವನು ತಾಮಸ ಕರ್ತ. ಹಾಗಿದ್ದರೆ ನೋಡೋಣ, ಈ ಒಂದೊಂದು ಲಕ್ಷಣದ ಅರ್ಥವನ್ನು ತಿಳ್ಕೊಬೋಣ ಮೊದಲು, ಆಮೇಲೆ ವಿವರಣೆಗೆ ಹೋಗೋಣ. ಸಾಕಷ್ಟು ಎಚ್ಚರಿಕೆ ವಹಿಸದೇ ಇರುವವನು. 2ನೇದು, ಸಂಸ್ಕಾರ ಇಲ್ಲದೇ ಇರುವವನು, ಬಾಲಿಶ ಮತ್ತು ಅವಿನೀತ, ವಂಚಕ, ಅನ್ಯರ ಕೆಲಸವನ್ನು ಹಾಳು ಮಾಡುವವನು, ನೈಷ್ಕೃತಿಕ ಮತ್ತು ಸೋಮಾರಿ, ಜೋಲು ಮೋರೆಯವನು ಅಂದರೆ ಯಾವಾಗಲೂ ಅನುತ್ಸಾಹಿ, ಕಾಲಹರಣ ಮಾಡ್ತಾ ಬಹು ನಿಧಾನವಾಗಿ ದೀರ್ಘವಾಗಿ ಕೆಲಸ ಮಾಡುವನು, ಸುದೀರ್ಘವಾಗಿ ಕೆಲಸ ಮಾಡುವನು. ಇಂಥವನನ್ನು ತಾಮಸಿಕ ಕರ್ತ ಅಂತ ಭಗವಂತ ಹೇಳ್ತಾನೆ. ಪ್ರಾಯಶಃ ಕೃಷ್ಣನ ಕಾಲದಲ್ಲಿಯೂ ಇಂಥವರು ಬಹಳಷ್ಟು ಜನ ಇದ್ದಿರಬೇಕು. ಮುಂದಿನವರಾದರೂ ಈ ಗುಂಪಿಗೆ ಸೇರದೇ ಇರಲಿ ಅಂಥೇಳಿ ನಮ್ಮ ಮೇಲಿನ ಕಳಕಳಿಯಿಂದ ಇಷ್ಟೆಲ್ಲ ಹೇಳ್ತಾನೆ ಅವರ ಬಗ್ಗೆ, ಹಾಗಾಗದೇ ಇರೋದಕ್ಕೆ ಅಂತ. ಅಯುಕ್ತ, ನಾನು ಹೇಳಿದೆ ಸಾಕಷ್ಟು ಎಚ್ಚರಿಕೆ ವಹಿಸದೇ ಇರುವವನು ಅಂತ. ಇದೊಂದು ಸಾಮಾನ್ಯವಾದ ಅರ್ಥ. ಭಗವತ್ಪಾದರು ಭಾಷ್ಯ ಬರೀತಾರೆ ಇದಕ್ಕೆ ಅಸಮಾಹಿತ ಅಂತ. ಏನು ಇದಕ್ಕೆ ಅರ್ಥ ಅಂದರೆ ಅವಧಾನರಹಿತ ಅಂತ. ಅದಕ್ಕೆ ಇನ್ನೊಂದು ಪರ್ಯಾಯ ಪದ ನಿಮಗೆ ಗೊತ್ತು. ಸಮಾಹಿತತ್ವ ಅಂದರೆ ಏಕಾಗ್ರತೆ ಅಂತ. ಯುಕ್ತ ಅಂದರೆ ಏಕಾಗ್ರತೆಗೆ ಒಳಗಾಗುವವನಿಗೆ ಯುಕ್ತ ಅಂತ ಹೆಸರು. ಅಯುಕ್ತ ಅಂದರೆ ಏಕಾಗ್ರತೆಗೆ ಒಳಗಾಗದೇ ಇರುವವನು. ಅಂದರೆ ಇವನ ಜೀವನದಲ್ಲಿ ಎಂದೂ ಏಕಾಗ್ರತೆ ಅನ್ನೋದೇ ಬರೋದಿಲ್ಲ. ಇಂಗ್ಲೀಷಲ್ಲಿ ನಾವು ಕಾನ್ಸಂಟ್ರೇಷನ್ ಅಂತ ಹೇಳ್ತೇವಲ್ಲ, ಯಾಕೆ ಏಕಾಗ್ರತೆ ಬೇಕು ಅಂತ ನೀವು ಕೇಳ್ತೀರಿ ಅಂತಲ್ಲ ಕೆಲವು ಜನರ ಪ್ರಶ್ನೆ. ನಾವು ಟಿ ವಿ ನೋಡ್ತಾ, ಊಟ ಮಾಡ್ತಾ, ಪೇಪರು ಓದ್ತಾ ಒಂಥರ 3 in 1 4 in 1 ಎಲ್ಲ ಮಾಡಿದರೆ ತಪ್ಪೇನು ಅಂತ.
ಭಗವಂತ ಹಾಗೆ ಹೇಳಿದ್ರಿಂದಲೇ ಗೊತ್ತಾಗತ್ತೆ ಇದರಿಂದ ಏಕಾಗ್ರತೆಗೆ ಭಂಗ ಬರುತ್ತೆ ಅಂತ. ಏಕಾಗ್ರತೆ ಇದೊಂದು ಮಾನಸಿಕವಾದ ಕ್ರಿಯೆ. ಯಾಕೆ ಬೇಕು ಅಂದರೆ ಇದಕ್ಕೊಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ. ನಮ್ಮ ಒಳಗೆ ನಮಗೆಲ್ಲರಿಗೂ ನಮ್ಮ ಸ್ವರೂಪ ಜ್ಞಾನ ಅನ್ನೋದುಂಟು. ಅದು ಬತ್ತದೇ ಇರುವ ಜ್ಞಾನ. ಈ ಸ್ವರೂಪ ಜ್ಞಾನವೇ ಇಂದ್ರಿಯಗಳ ಮೂಲಕ ಹೊರಕ್ಕೆ ಹೋಗಿ ಆ ವಸ್ತುವಿನ ಆಕಾರವನ್ನು ತಾಳಿ ನಮಗೆ ಆ ವಸ್ತುವಿನ ಜ್ಞಾನ ಬರುವ ಹಾಗೆ ಮಾಡುತ್ತೆ. ಇದಕ್ಕೆ ಶಾಸ್ತ್ರದ ಪರಿಭಾಷೆಯಲ್ಲಿ ವೃತ್ತಿಜ್ಞಾನ ಅಂತ ಕರೀತಾರೆ. ಹೀಗೆ ನಮ್ಮ ಮನಸ್ಸು ಆ ಒಳಗಿರುವಂತಹ ಸ್ವರೂಪಜ್ಞಾನ ಅಂತ ಕರೆಸಿಕೊಳ್ಳುವ ಚೈತನ್ಯದಿಂದ ಪ್ರಭಾವಿತವಾಗಿ ಇಂದ್ರಿಯಗಳ ಮೂಲಕ ಹೊರಕ್ಕೆ ಹೋಗುತ್ತೆ. ಹೋಗುವಾಗ ಹೇಗೆ ಹೋಗುತ್ತೆ ಅಂದರೆ, ನಮ್ಮ ಮನಸ್ಸು ಈಗ ಒಂದು ತೂತಿನಿಂದ ಬೆಳಕನ್ನು ಹಾಯಿಸಿದರೆ ಆ ಬೆಳಕು ಏನಾಗುತ್ತೆ, ತೂತಿನ ಹತ್ತಿರ ಚಿಕ್ಕದಾಗಿರುತ್ತೆ. ಹೋಗ್ತಾ 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 ಏನಾಗುತ್ತೆ, ಹೀಗೆ ವಿಶಾಲ ಆಗಿಬಿಡುತ್ತೆ ಅಲ್ವಾ. ಆಗ ಏನಾಗುತ್ತೆ ಕೇಳಿದರೆ, ಆ ಬೆಳಕಿನ ಸಾಂದ್ರತೆ ಕಡಿಮೆ ಆಗುತ್ತೆ. ಬೆಳಕು ಎಷ್ಟೆಷ್ಟು ಅಗಲ ಆಗ್ತಾ ಹೋಗುತ್ತೋ ಅಷ್ಟಷ್ಟು ಅದರ ಶಕ್ತಿ, ಅದರ ಸಾಂದ್ರತೆ, ಅದರ ತೀವ್ರತೆ ಎಲ್ಲ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಆದರೆ ಹೀಗಿದ್ದಂಥ ಬೆಳಕನ್ನು ಹೀಗೆ ತುದಿ ಅಗ್ರ ಆಗುವ ಹಾಗೆ, ಶಾರ್ಪ್ ಆಗುವ ಹಾಗೆ ಹಾಯಿಸಿದರೆ ಅದೇ ಬೆಳಕಿನಿಂದ ನಾವು ಏನೆಲ್ಲ ಕೆಲಸ ಮಾಡ್ಬೋದು. ಇದು ಒಂದಕ್ಕೆ ಅಂತಲ್ಲ, ಈಗ ವೆಲ್ಡಿಂಗ್ ಮಾಡ್ತಾರೆ ನೋಡಿ ಅಲ್ವಾ, ಅದರೊಳಗೆ ಏನಾಗುತ್ತೆ, ಗ್ಯಾಸಿಂದ ಬೆಂಕಿ ಬರ್ತಾ ಇರುತ್ತೆ. ಆ ಬೆಂಕಿ ಸ್ಪ್ರೆಡ್ ಆಗಿಬಿಟ್ರೆ ವೆಲ್ಡಿಂಗ್ ಕೆಲಸ ಸರಿಯಾಗಿ ಆಗೋದಿಲ್ಲ. ಅದು ಒಂದೇ ಕಡೆಗೆ ಶಾರ್ಪಾಗಿ ಬೀಳೋ ಹಾಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ಎಂತಹ ಕಠಿಣವಾದ ಧಾತುವನ್ನಾದರೂ ಸಹ ಅದು ಕರಗಿಸುತ್ತೆ. ಹಾಗೆಯೇ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಉಂಟು. ಆ ಶಕ್ತಿ ಮನಸ್ಸು ಚಂಚಲ ಆಗ್ತಾ ಹೋದ ಹಾಗೆ, ಅಂದರೆ ವಿಶಾಲ ಅಗಲ ಆಗ್ತಾ ಹೋದಾಗೆ ಆ ಶಕ್ತಿಯ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಅದನ್ನು ಒಂದೇ ವಸ್ತುವಿನ ಮೇಲೆ ನಿರಂತರ ಹಾಯಿಸುವುದುಂಟಲ್ಲ, ಅದಕ್ಕೆ ಏಕಾಗ್ರತೆ ಅಂತ ಹೆಸರು. ಆಗ ನಮ್ಮ ಮನಸ್ಸು ತುಂಬ ಶಾರ್ಪ್ ಆಗುತ್ತೆ. ಯಾವುದು ಶಾರ್ಪ್ ಆಗುತ್ತೋ ಅದಕ್ಕೊಂದು ವಿಶೇಷವಾದ ಶಕ್ತಿ ಬರುತ್ತೆ. ಆಗ ಅದರಿಂದ ನಾವು ಅದ್ಭುತವಾದ ಕೆಲಸವನ್ನು ಮಾಡೋದಕ್ಕೆ ಆಗತ್ತೆ. ಜೀವನದಲ್ಲಿ ಯಾವನಿಗೆ ಈ ಏಕಾಗ್ರತೆ ಅನ್ನೋದು ಕೈಗೂಡಿ ಇರೋದಿಲ್ವೋ ಅವನ ಹತ್ರ ಯಾವ ಕೆಲಸವನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಉತ್ತಮ ರೀತಿಯಲ್ಲಿ ಆಗಬೇಕು ಅಂತಾದರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಇಲ್ಲದೆ, ಅಂದರೆ ಅನವಧಾನತೆಯಿಂದ ಮಾಡಿದ ಕೆಲಸ ಅಲ್ಲಿ ಕ್ವಾಲಿಟಿ ಇರೋದಿಲ್ಲ, ಒಂದಿಷ್ಟು ಕ್ವಾಂಟಿಟಿ ಇರ್ತದೆ. ಎಲ್ಲೆಲ್ಲಿ ನಾವು ಕ್ವಾಲಿಟಿ ನೋಡ್ತೇವೋ ಅದರ ಹಿಂದೆ ನಮಗೆ ಗೊತ್ತಿಲ್ಲದೇ ಒಂದಿಷ್ಟು ಏಕಾಗ್ರತೆ ಇದ್ದೇ ಇರ್ತದೆ. ಹಾಗಾಗಿ ಈತನಿಗೆ ಆ ಅಯುಕ್ತ ಅವನು, ಅಂದರೆ ಏಕಾಗ್ರತೆಯನ್ನು ಜೀವನದಲ್ಲಿ ಒಂದು ಸಲವೂ ಒಂದು ವಿಚಾರದಲ್ಲೂ ಬಂದಿರೋದಿಲ್ಲ. ಇದು ಲೌಕಿಕವಾದ ಅರ್ಥ. ಇದಕ್ಕಿನ್ನೊಂದು ಅಧ್ಯಾತ್ಮದ ಅರ್ಥವೂ ಉಂಟು. ಏಕ ಅಂದರೆ ಯಾವುದು, ಒಂದೇ ಒಂದು, ಏಕಂ ಬ್ರಹ್ಮ. ಅದರ ವಿಷಯವಾಗಿ, ಅಂದರೆ ಆ ವಿಚಾರವಾಗಿ ಅವನ ಮನಸ್ಸು ಎಂದೂ ಸಹ ಅಗ್ರ ಅಂದರೆ ತುದಿ, ಶಾರ್ಪ್ ಆಗಿರೋದಿಲ್ಲ. ಅಂದರೆ ಜೀವನದಲ್ಲಿ ಒಮ್ಮೆಯೂ ಇವನು ಆತ್ಮವಸ್ತುವನ್ನು ಕುರಿತು ಚಿಂತನೆ ಮಾಡಿರೋದಿಲ್ಲ. ಆದರೆ ಇದು ವೇದಾಂತ ಶಾಸ್ತ್ರದಲ್ಲಿ ಮಾತ್ರ ಬಳಕೆ ಆಗಿರುವಂಥದ್ದು. ಲೋಕದಲ್ಲಿ ನಾವು ಎಲ್ಲೆಲ್ಲಿ ಏಕಾಗ್ರತೆ ಅಂತ ಹೇಳ್ತೇವೋ ಅಲ್ಲೆಲ್ಲ ಕಾನ್ಸಂಟ್ರೇಷನ್ ಎನ್ನುವಂಥ ಅರ್ಥದಲ್ಲೇನೆ ನಾವು ಬಳಸ್ತೇವೆ. ಈಗ ಒಬ್ಬ ಬಿಲ್ಲುಗಾರ ತನ್ನ ಬೇಟೆಯತ್ತ ಗುರಿಯನ್ನು ಇಡಿಸ್ತಾನೆ. ಆ ಗುರಿ ಇಟ್ಟಾಗ
ಅವನ ಅಕ್ಕಪಕ್ಕ ಹಿಂದ್ಗಡೆ ಏನಾದರೂ ಶಬ್ದ ಆದರೆ ಅವನಿಗೆ ಕೇಳಿಸೋದಿಲ್ಲ. ಯಾಕೆ? ಅವನ ಏಕಾಗ್ರತೆ ತನ್ನ ಗುರಿಯ ಕಡೆಗಿರ್ತದೆ. ಆಗ ಮನಸ್ಸೇನಾಗತ್ತೆ, ಅದೊಂದನ್ನೇ ನೋಡ್ತಾ ಇರುತ್ತೆ. ಅದರ ಬಿಟ್ಟರೆ ಅವನಿಗೆ ಇನ್ನೇನು ಕಾಣೋದಿಲ್ಲ. ನಾನು ಹಿಂದೆ ಉಲ್ಲೇಖ ಮಾಡಿದ್ದೇನೆ, ಮಹಾಭಾರತದ ಧನುರ್ವಿದ್ಯಾಭ್ಯಾಸವನ್ನು ಮಾಡಿಸಿದಂಥ ಪ್ರಸಂಗದಲ್ಲಿ ಎಲ್ಲ ಮುಗಿದ ಮೇಲೆ ಆ ಸಮಾರೋಪ ಸಮಾರಂಭದಲ್ಲಿ ದ್ರೋಣಾಚಾರ್ಯರು ಒಬ್ಬೊಬ್ಬರನ್ನೇ ಕರೆದು ಕೇಳಿದಾಗ, ನೋಡಿ ಅಲ್ಲೊಂದು ಪಕ್ಷಿ ಇದೆ, ಆ ಪಕ್ಷಿಗೆ ಗುರಿ ಇಡಿ, ಪಕ್ಷಿಯ ಕಣ್ಣಿಗೆ ಅಂತಲೇ ಹೇಳ್ತಾರೆ ಅವರು. ಎಲ್ಲರೂ ಧನಸ್ಸನ್ನು ಹಿಡಿದಾಗ ದ್ರೋಣಾಚಾರ್ಯರು ಕೇಳ್ತಿದ್ರು, ನಿನಗೆ ಏನು ಕಾಣ್ತದೆ, ಏನು ಕಾಣ್ತದೆ ಅಂತ. ದುರ್ಯೋಧನ ಹೇಳ್ದ, ನನಗೆ ಪಕ್ಕದಲ್ಲಿರುವಂಥ ಗುಡ್ಡ ಬೆಟ್ಟ ಕಾಡು ಎಲ್ಲ ಕಾಣಿಸ್ತಾ ಇದೆ ಅಂತ. ಹಾಗಾದ್ರೆ ಪರವಾಗಿಲ್ಲ, ಅಂದರೆ ನಿನ್ನಂಥವನಿಗೆ ಪಾಠ ಹೇಳಿದ್ದು ವ್ಯರ್ಥ ಅಂತ ನನಗೆ ಅವತ್ತೂ ಅನಿಸಿತ್ತು, ಇವತ್ತು ಕನ್ಫರ್ಮ್ ಆಯಿತು ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಕೊನೆಗೆ ಅರ್ಜುನನನ್ನು ಕರೆದು ಕೇಳ್ತಾರೆ, ಗುರಿ ಇಡು, ಏನು ಕಾಣಿಸುತ್ತೆ ನಿನಗೆ? ಆತ ಒಂದೇ ಮಾತಂದ, ನನಗೆ ಯಾವುದೂ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸೋದು ಒಂದು ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ. ಚಾರ್ಜ್ ಮಾಡು ಅಂದರು, ಬಿತ್ತು ಅಷ್ಟೆ. ಇಂತಹ ಏಕಾಗ್ರತೆ ಅವನಿಗೆ ಸಿದ್ಧಿಸದೇ ಇದ್ದಿದ್ದರೆ ದ್ರೌಪದಿಯ ಸ್ವಯಂವರದಲ್ಲಿ ಮೇಲೆ ತಿರುಗ್ತಾ ಇರುವಂತಹ ಮತ್ಸ್ಯ, ತೈಲದ್ರೋಣಿಯಲ್ಲಿ ಅದರ ಪ್ರತಿಬಿಂಬ, ಈ ಪ್ರತಿಬಿಂಬವನ್ನು ನೋಡಿ ಅವನು ಬಾಣವನ್ನು ಬಿಟ್ಟು ಅದನ್ನು ಭೇದಿಸ್ತಾನೆ ಅಂದರೆ ಅವನ ಏಕಾಗ್ರತೆ ಎಷ್ಟಿರಬೇಕು? ಅದನ್ನು ಕಂಡೇ ದ್ರೋಣಾಚಾರ್ಯರು ಒಂದು ಪ್ರತಿಜ್ಞೆ ಮಾಡಿದರು, ಇಡೀ ದ್ವಾಪರ ಯುಗದಲ್ಲಿ ನಿನ್ನಂಥ ಒಬ್ಬ ಧನುರ್ಧಾರಿ ಇನ್ನೊಬ್ಬ ಇಲ್ಲ ಅಂತ ನಾನು ನಿನ್ನಂತ ಯಾರು ಮಾಡ್ತೇನೆ, ಯಾಕೆಂದರೆ ಆ ಅರ್ಹತೆ ನಿನಗುಂಟು ಅಂತ. ಹೀಗೆ ಆ ಯುಕ್ತತೆ, ಏಕಾಗ್ರತೆ ಅದು ಇದ್ದರೆ ಎಲ್ಲವೂ ಸಾಧ್ಯ, ಅದು ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಹಾಗಾಗಿ ಈ ತಾಮಸಿಕ ಕರ್ತನ ಮೊದಲ ದೌರ್ಬಲ್ಯ ಅವನು ಅಯುಕ್ತ. ಏಕಾಗ್ರತೆ ಅವನಿಗೆ ಇಲ್ಲವೇ ಇಲ್ಲ. ಮತ್ತು ಆತ ಎಂಥವನು ಅಂದರೆ, ಯುಕ್ತ ಅನ್ನೋದಕ್ಕೆ ಯೋಗ್ಯ ಅಂತ ಅರ್ಥನೂ ಉಂಟು. ಅವನು ಯಾವತ್ತೂ ಅಯೋಗ್ಯ, ಅವನು ಅಯುಕ್ತ, ಹೀಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಒಂದು ಲಕ್ಷಣ ಆಯಿತು. ಮತ್ತು ಎರಡನೆಯದು ಪ್ರಾಕೃತ. ಪ್ರಾಕೃತ ಸ್ವಲ್ಪ ಈ ಭಾಷೆ ಪರಿಚಯ ಇರೋವರಿಗೆ ಪ್ರಾಕೃತ ಅನ್ನೋದೊಂದು ಭಾಷೆ, ಪ್ರಾಚೀನ ಭಾಷೆ, ಅದು ನೆನಪಿಗೆ ಬಂದುಬಿಡ್ತದೆ. ಅದಲ್ಲ ಇಲ್ಲಿ. ಪ್ರಾಕೃತ ಅಂದರೆ ಅತ್ಯಂತ ಅಸಂಸ್ಕೃತ ಬುದ್ಧಿ. ಅಂದರೆ ಯಾವನ ಬುದ್ಧಿಗೆ ಶಾಸ್ತ್ರದ ಸ್ಪರ್ಶ ಅಥವಾ ಗುರೂಪದೇಶದ ಸ್ಪರ್ಶ ಆಗಿರೋದಿಲ್ವೋ ಅವನಿಗೆ ಪ್ರಾಕೃತ ಅಂತ ಹೆಸರು. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಆತ ಬಾಲ ಸಮಃ, ಒಬ್ಬ ಬಾಲಕನಂತಾಗಿ ಹಾಗೆ ಇರ್ತಾನೆ. ಬಾಲಕ ಅಂದರೆ ತಿಳುವಳಿಕೆ ಬರದೇ ಇರುವವನು ಅಂತ ಅರ್ಥ. ಇವನಿಗೆ ವಯಸ್ಸಾಗಿರ್ತದೆ, ಆದರೆ ವಯಸ್ಸಿಗೆ ಸರಿಯಾದಂಥ ತಿಳುವಳಿಕೆ ಬಂದಿರೋದಿಲ್ಲ. ಹಾಗಾಗಿ ಪ್ರಾಕೃತ. ಅಲ್ಲಿಗೆ ಈ ಮಾತಿನ ಮೂಲಕ ಗೀತಾಚಾರ್ಯ ಏನು ಹೇಳ್ತಾನೆ ಅಂದರೆ, ನಾವು ಈ ಪ್ರಾಕೃತತ್ವವನ್ನು ದಾಟಬೇಕು ಅಂದರೆ ನಮಗೆ ಗುರೂಪದೇಶ ಮತ್ತು ಶಾಸ್ತ್ರೋಪದೇಶದ ಸ್ಪರ್ಶ ಬುದ್ಧಿಗೆ ಆದರೆ ಮಾತ್ರ ನಾವು ಅಪ್ರಾಕೃತರಾಗೋದಕ್ಕೆ ಸಾಧ್ಯ. ಅಲ್ಲದಿದ್ದರೆ ನಾವು ಪ್ರಾಕೃತರಾಗಿಯೇ ಉಳಿದು ಬಿಡ್ತೇವೆ. ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಪರಮದಡ್ಡ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಾಕೃತ ಎನ್ನುವಂಥ ಶಬ್ದದ ವಿವರಣೆ. ಮತ್ತು ಮೂರನೆಯದು ಸ್ತಬ್ಧ. ಇಷ್ಟೆಲ್ಲ ದಡ್ಡನಾದರೂ ಸಹ ಇವನ ಒಳಗಡೆ ಎಲ್ಲೋ ಒಂದು ಅಹಂಕಾರ ಇರ್ತದಂತೆ, ಅದು ಬಹಳ ಗಟ್ಟಿ ಅಹಂಕಾರ. ಹಾಗಾಗಿ ಅವನು ಸ್ತಬ್ಧ. ಸ್ತಬ್ಧ ಅಂದರೆ ನ ಕದಾಪಿ ನಮತಿ ಕಸ್ಮೈಚಿತ್ ದಂಡವತ್. ಇವನು ಯಾವಾಗ ಹೇಗಿರ್ತಾನೆಂದರೆ ಜೀವನದಲ್ಲಿ ಇನ್ನೊಬ್ಬರಿಗೆ ತಲೆಬಾಗೋದು ಅನ್ನೋದು ಅವನಿಗೆ ಗೊತ್ತೇ ಇರುವುದಿಲ್ಲ. ಹೇಗಿರ್ತಾನೆ ಅಂದರೆ ದಂಡವತ್. ಮನೆಗೆ ಯಾರೋ ಅತ್ಯಂತ ಸಜ್ಜನರು ಬಂದಿರ್ತಾರೆ, ತಂದೆ ತಾಯಿ ಇರ್ತಾರೆ, ಅವರಿಬ್ಬರು ಆ ಸಜ್ಜನರಿಗೆ
ತಮ್ಮ ವಯಸ್ಸನ್ನೂ ಸಹ ಪರಿಗಣಿಸದೆ ಬಾಗಿ ನಮಸ್ಕಾರ ಮಾಡ್ತಾರೆ. ಮಗ ಅಲ್ಲೇ ಇರ್ತಾನೆ, ಅವನಿಗೆ ವಯಸ್ಸು 35 ಆಗಿದೆ. ಇವತ್ತಿನ ಕಾಲದ ವಿದ್ಯೆಯನ್ನು ಕೊಡಿಸಿದ್ದಾರೆ, ಬುದ್ಧಿ ಇದೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಪ್ಪ ಅಮ್ಮ ನಮಸ್ಕಾರ ಮಾಡೋದನ್ನು ಅವನು ನೋಡ್ತಾ ನಿಂತಿರ್ತಾನೆ. ಯಾಕೆ ಅಂದರೆ ಸ್ತಬ್ಧ. ಮಹಾಭಾರತ ಕಾಲದಲ್ಲಿ ಇಂಥವ್ರು ಕೆಲವು ಜನರು ಇದ್ದಿರಬೇಕು. ಉಪನಿಷತ್ತಿನ ಕಾಲದಲ್ಲೂ ಇಂಥವ್ರು ಇದ್ದರು ಅಂತ ಛಾಂದೋಗ್ಯ ಉಪನಿಷತ್ತು ಉಲ್ಲೇಖ ಮಾಡುತ್ತೆ. ನಾವೇನೋ ಒಂದು ಕೆಲವು ವರ್ಷಗಳ ಕಾಲ ಶಾಲೆಗೋ ಕಾಲೇಜಿಗೋ ಹೋಗಿ ಹೊರಬಂದ ಮಾತ್ರಕ್ಕೆ ನಾವು ಸರ್ವಜ್ಞರಾಗಿ ಬಿಟ್ವಿ ಎನ್ನುವಂಥ ಭಾವನೆ ಕೆಲವು ಸಲ ತಿಳುವಳಿಕೆ ಇರುವವರಿಗೂ ಬಂದುಬಿಡುತ್ತೆ. ಹಾಗಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ತಲೆ ಬಾಗಬೇಕು? ನಾನು ನಮಸ್ಕಾರ ಮಾಡುವುದು ಅಂದರೆ ನಾನು ನಮಸ್ಕಾರ ಮಾಡಿದ್ರಿಂದಲೇ ಅವರನ್ನು ದೊಡ್ಡವರನ್ನಾಗಿ ಮಾಡಿದೆ ನಾನು ಅಂತ ಅರ್ಥ. ಇದೆಲ್ಲ ಇಂಟರ್ಪ್ರಿಟೇಷನ್ ಹೊಸ್ತು. ನಾನು ಕಳಪೆಯವನಾಗಿಬಿಟ್ಟೆ ಅಂತ. ಆದರೆ ಇಲ್ಲಿ ಒಂದು ಸ್ವಾರಸ್ಯ ಉಂಟು. ಯಾರು ಇನ್ನೊಬ್ಬರಿಗೆ ಬಾಗ್ತಾರೋ ಅವರು ಎದುರಿನ ವ್ಯಕ್ತಿಯನ್ನು ಮಾನಸಿಕವಾಗಿ ತಮ್ಮ ಕಡೆಗೆ ಬಾಗಿಸಿಕೊಂಡು ಬಿಡ್ತಾರೆ. ಈಗ ತಾನೇ ನಾನು ಧನಸ್ಸಿನ ಉದಾಹರಣೆ ಕೊಟ್ಟೆ. ಧನಸ್ಸು ತನ್ನ ಎದುರಿನಲ್ಲಿರುವಂತಹ ವಸ್ತುವನ್ನು ಬಗ್ಗಿಸಬೇಕು ಅಂತಾದರೆ ಅದು ಮೊದಲು ತಾನು ಬಾಗತ್ತೆ. ನಾನು ಬಾಗೋದೆಲ್ಲ ಸ್ಟ್ರೇಟಾಗಿ ಇರ್ತೇನೆ ಅಂದರೆ ಆ ಧನಸ್ಸಿಂದ ಬಾಣ ಚಿಮ್ಮೋದೇ ಇಲ್ಲ. ತಾನು ಮೊದಲು ಬಾಗತ್ತೆ, ಆಮೇಲೆ ಆ ವಸ್ತುವನ್ನು ಬಗ್ಗಿಸತ್ತೆ. ಇದನ್ನು ನೋಡಿಯೂ ಕಲಿಯೋಕ್ಕಾಗಲ್ವಾ ನಿನಗೆ ಅಂತ ಕೇಳುತ್ತೆ ಶಾಸ್ತ್ರ. ಹಾಗಾಗಿ ಸ್ತಬ್ಧನಾಗಬೇಡ, ಮೊದಲು ತಲೆ ಬಾಗುವುದನ್ನು ಕಲಿ. ಅಂದ ಮಾತ್ರಕ್ಕೆ ಅಯೋಗ್ಯರಿಗೆ ತಲೆ ಬಾಗಬೇಕು ಅಂತಲ್ಲ, ಯೋಗ್ಯತೆ ಇದ್ದಲ್ಲಿ, ಸಜ್ಜನಿಕೆ ಇದ್ದಲ್ಲಿ, ಪವಿತ್ರತೆ ಇದ್ದಲ್ಲಿ ನೀನು ತಲೆ ಬಾಗದೇ ಇದ್ದರೆ ಆ ಎದುರಿನ ವಸ್ತುವಿಗೆ ನಷ್ಟ ಇಲ್ಲ, ನಿನಗೆ ನಷ್ಟ. ಹಾಗಾಗಿ ವಿದ್ಯಾವಂತರಾದವರು ಹೆಚ್ಚೆಚ್ಚು ತಲೆಬಾಗುವುದನ್ನು ಕಲಿಸಿಕೊಡಬೇಕು. ಆದರೆ ವಿಪರೀತ ಇದು. ವಿದ್ಯಾ ದದಾತಿ ವಿನಯಂ ಅಂತ ಒಂದು ಮಾತುಂಟು, ಆದರೆ ಆ ಮಾತು ತುಕ್ಕಿಡಿದು ಹೋಗಿದೆ ಇವತ್ತದಕ್ಕೆ. ಮತ್ತು ಕೆಲವು ಜನರ ಭಾಗಕ್ಕೆ ಅದು ಡಿಕ್ಷನರಿಲಿ ಹಾಗೆ ಉಳ್ಕೊಂಡಿದೆ, ಈಚೆ ಬರೋದೇ ಇಲ್ಲ. ಆದರೆ ಅದಲ್ಲ. ಹಾಗಾಗಿ ಈತ ಹೇಗಿರ್ತಾನೆಂದರೆ ಸ್ತಬ್ಧ, ಎಂದೂ ಸಹ ಇನ್ನೊಬ್ಬರಿಗೆ ಬಾಗದೇ ಇರುವವನು. ಅಂದರೆ ಯಾವಾಗ ಬರುತ್ತೆ ಕೇಳಿದರೆ, ಏನೂ ಗೊತ್ತಿಲ್ಲದೆ ಇದ್ರೂ ಸಹ ಐ ಆಮ್ ಸೋ ಪರ್ಫೆಕ್ಟ್ ಅಂತ ಭಾವನೆ ಇದ್ದಾಗ ಈ ಭಾವನೆ ಬರುತ್ತೆ. ಅದರಿಂದ ಇದು ತಾಮಸಿಕ ಕರ್ತನ ಲಕ್ಷಣ ಅಂತ ಭಗವಂತ ಹೇಳ್ತಾನೆ. ಇದನ್ನು ಬಿಡಬೇಕು ಅಂತ. ಮತ್ತು ಮುಂದಿನದು ಶಠಃ ಅಂತ, 4ನೇದು ಇದು. ಶಠಃ ಅಂದರೆ ಮಾಯಾವಿ, ಶಕ್ತಿಗೂಹನಕಾರಿ. ಮಾಯಾವಿ ಅಂದರೆ ತನ್ನ ಒಳಗೆ ಸಾಮರ್ಥ್ಯ ಇದ್ರೂ ಸಹ ಅದನ್ನು ಪ್ರಕಟಪಡಿಸದೇ ಆತ ಹಾಳು ಮಾಡಿಕೊಳ್ಳುವವನು. ತನ್ನನ್ನು ತಾನೇ ಉಂಟು, ಸಾಮರ್ಥ್ಯ ಇದೆ, ಆದರೆ ಅದನ್ನು ಆತ ಪ್ರಕಟಪಡಿಸೋದಿಲ್ಲ. ಪ್ರಕಟಪಡಿಸಿದರೆ ಮಾಯಾವಿ ತರಹ ಇನ್ನೊಬ್ಬರನ್ನು ಹಾಳು ಮಾಡೋದಕ್ಕೆ ಬಳಸ್ತಾನೆ. ಇದು 2 ತರಹದ ಲಕ್ಷಣ ಅವನಿಗೆ. ಹಾಗಾಗಿ ಮಾಯಾವಿ, ಶಕ್ತಿಗೂಹನಕಾರಿ. ನಮ್ಮಲ್ಲಿ ಇಂಥವ್ರು ಎಷ್ಟೋ ಜನ ಸಿಗ್ತಾರೆ, ಅವರ ಸಾಮರ್ಥ್ಯ ಇರ್ತದೆ, ಆದರೆ ಅದನ್ನು ಸರಿಯಾಗಿ ಅದನ್ನು ಬಳಸಲಿಕ್ಕೆ ಹೋಗೋದಿಲ್ಲ. ನಮಗೆ ಶಾಲೆಯಲ್ಲಂತೂ ಇಂಥವ್ರು ಬೇಕಷ್ಟು ಜನ ಸಿಗ್ತಾರೆ. 2 ಸಲ ಓದಿದ್ರೆ ಬರುತ್ತೆ, ಆದರೆ 1 ಸಲನೂ ಪುಸ್ತಕ ತೆರೆಯೋದೇ ಇಲ್ಲ. ಯಾಕೆಂದರೆ ಶಠಃ. ಇದರಿಂದ ಏನಾಗುತ್ತೆ? ಮೇಷ್ಟ್ರಿಗೆ ನಷ್ಟ ಅಲ್ಲ, ಆದರೆ ಅವರಿಗೆ ನಷ್ಟ. ಹಾಗಾಗಿ ಇದೆಲ್ಲ ಆ ತಾಮಸಿಕ ಬುದ್ಧಿಯ ಅಂದರೆ ಕರ್ತನ ಲಕ್ಷಣ. ಮತ್ತು ಮುಂದಿನದು ನೈಷ್ಕೃತಿಕ. ಕೆಲವು ಕಡೆಗೆ ನೈಕೃತಿಕ ಅಂತಲೂ ಪಾಠ ಇರಬೇಕು. 2 ಇದ್ರೂ 2ಕ್ಕೂ ಒಂದೇ ತರಹದ ಅರ್ಥ. ನೈಕೃತಿಕ, ನೈಷ್ಕೃತಿಕ ಅಂದರೆ ಇದಕ್ಕೆ ಅರ್ಥ
ವಂಚಕ ಅಂತ ಅರ್ಥ. ಅದು ಅರ್ಥ ಆಗದೇ ಇದ್ದರೆ ನಮಗೆ ಅರ್ಥ ಆಗುವ ಶಬ್ದ ಒಂದುಂಟಲ್ಲ, ಚೀಟರ್. ಆತ ಬಹಳ ದೊಡ್ಡ ಚೀಟರ್. ಹೇಗೆ ಅಂದರೆ ಪರವೃತ್ತಿ ಛೇದಪರಹ, ಇನ್ನೊಬ್ಬರ ಜೀವನಕ್ಕೆ ಕುಠಾರಾಘಾತವನ್ನು ಮಾಡುವವನು ಈತ. ಅದೇನೋ ಬಹಳ ಖುಷಿ ಅವನಿಗೆ, ಇನ್ನೊಬ್ಬರ ಜೀವನವನ್ನು ಹಾಳು ಮಾಡೋದು. ಅಂದರೆ ಗಂಡ ಹೆಂಡತಿ ತುಂಬ ಐಕ್ಯತೆಯಿಂದ ಇದ್ದರೆ ಅವ್ರನ್ನ ಸಾಧ್ಯವಾದಷ್ಟು ದೂರ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಮಾಡೋದು. ಅಣ್ಣ ತಮ್ಮ ಸ್ನೇಹದಿಂದ ಇದ್ದರೆ ಒಂದು 4 ವಿಷ ಬೀಜವನ್ನು ಬಿತ್ತೋದು. ಅಕ್ಕ ತಂಗಿ ಚೆನ್ನಾಗಿದ್ದರೆ ಅವರೇ ಪ್ರತಿಜ್ಞೆ ಮಾಡ್ತಾರೆ, ಇನ್ನು 6 ತಿಂಗಳಿಗೆ ನೋಡು ಈ ಅಕ್ಕ ತಂಗಿ ಒಬ್ಬರ ಮುಖವನ್ನು ಒಬ್ಬರು ನೋಡಬಾರ್ದು, ಹಾಗೆ ಮಾಡ್ತೇನೆ ಅಂತ. ಏನೋ ಖುಷಿ ಅವರಿಗೆ. ಆದರೆ ಈ ಸಹೋದರರನ್ನು, ಪತಿ ಪತ್ನಿಯರನ್ನು ಅಗಲಿಸಿದರೆ ಅದೊಂದು ಮಹಾಪಾಪ. ನಮ್ಮ ಸಂಸ್ಕೃತಿಯಲ್ಲಿ ಹೀಗೆ ವಿಷಬೀಜವನ್ನು ಬಿತ್ತಿ ಪತಿಪತ್ನಿಯರನ್ನು ಅಗಲಿಸುವಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಧಾರ್ಮಿಕ ವಿಧಿವಿಧಾನದಲ್ಲಿ ನೋಡಿ, ಪಾಣಿಗ್ರಹಣ ಉಂಟು, ಆದರೆ ಪಾಣಿ ವಿಚ್ಛೇದ ಅನ್ನೋದಿಲ್ವೇ ಇಲ್ಲ. ಕೋರ್ಟಲ್ಲುಂಟು, ಅದು ನ್ಯಾಯಾಲಯದಲ್ಲುಂಟು, ಆದರೆ ಧಾರ್ಮಿಕ ಕಕ್ಷೆಯಲ್ಲಿ ಇಲ್ಲ. ಅದೊಂದು ಮಹಾಪಾಪ. ಈ ಯಾಕೆ ಹೇಳ್ತೇನೆ ಅಂದರೆ, ಇಂಥ ಕೆಲಸ ಮಾಡೋದಲ್ಲೇ ಬಹಳಷ್ಟು ಜನ ತೃಪ್ತಿ ಪಡ್ತಾರೆ, ಅದನ್ನು ಮಾಡಲೇಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಒಂದು ಪ್ರಸಂಗ ಹೇಳಿಬಿಡ್ತೇನೆ. ಮಹಾಭಾರತದ ಯುದ್ಧ ನಡೆಯುವುದಕ್ಕಿಂತ ಮೊದಲು ಕೃಷ್ಣ ಅರ್ಜುನನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ವಾತಾವರಣ ನಿರ್ಮಾಣ ಮಾಡ್ತಾನೆ. ಒಂದು ದಿವಸ ಅವನು ಅರ್ಘ್ಯ ಕೊಡ್ತಾ ಇರ್ತಾನೆ. ಗಯ ಎನ್ನುವಂಥ ಗಂಧರ್ವ ಮೇಲಕ್ಕೆ ಹೋಗ್ತಾ ಇದ್ದಾಗ ಅವನ ಕುದುರೆಯ ಬೆವರಿನ ಹನಿ ನೀರಿಗೆ ಬಿತ್ತು ಅಂತ ಪ್ರಸಂಗ. ಮೂಲ ಮಹಾಭಾರತದಲ್ಲಿ ಅಷ್ಟು ವಿಸ್ತೃತವಾಗಿಲ್ಲ ಇದು. ಯಕ್ಷಗಾನ ಸಾಹಿತ್ಯದಲ್ಲಿ ಇದನ್ನು ಸಾಕಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಆಗ ಅವನು ಹೋಗಿ ಏನು ಮಾಡ್ತಾನೆ ಅಂದರೆ, ಕೃಷ್ಣ ಪ್ರತಿಜ್ಞೆ ಮಾಡ್ತಾನೆ, ಇನ್ನು ಒಂದು 15 ದಿನಗಳ ಯಾವುದೋ ಒಂದು ದಿನದ ಗಡುವು, ಅಷ್ಟರೊಳಗಾಗಿ ನೀನನ್ನು ತಲೆ ತೆಗಿತೇನೆ, ಯಾಕೆಂದರೆ ನನ್ನ ಅರ್ಘ್ಯ ಜಲ ಅಶುಚಿ ಆಯಿತು ಅಂತ. ಇದನ್ನು ಕೇಳಿಸಿಕೊಂಡಂಥ ಗಯಗಂಧರ್ವ ಹೋಗಿ, ಪಾಂಡವರು ಕಾಮ್ಯಕವನದಲ್ಲಿ ಇರ್ತಾರೆ, ಹೋಗಿ ಅವರಿಗೆ ಶರಣಾಗ್ತಾನೆ. ಅವನು ತಮಾಷೆ ಮಾಡ್ತಾನೆ. ಅಲ್ಲಿ ತಮಾಷೆಯಿಂದ ಇನ್ನೇನಿಲ್ಲ, ನನಗೆ ದೊಡ್ಡ ಭಯ ಬಂದಿದೆ, ನನಗೆ ರಕ್ಷಣೆ ಕೊಡ್ತೇನೆ ಅಂತ ಮೊದಲು ಭಾಷೆ ಕೊಟ್ಬಿಡು ಅಂತಾನೆ. ಪಾಂಡವರ ಸಹಜ ಸ್ವಭಾವ, ಯಾರಿಂದ ಏನು ಅಂತ ಕೇಳಿದಾಗ ಅದನ್ನೆಲ್ಲ ಹೇಳೋದಿಲ್ಲ, ಯಾಕೆಂದರೆ ಅದನ್ನು ಹೇಳಿದರೆ ಗೊತ್ತು ಅರ್ಜುನ ಒಪ್ಕೊಳ್ಳೋದಿಲ್ಲ ಅಂತ, ಅದಕ್ಕೋಸ್ಕರ ಹೇಳೋದಿಲ್ಲ. ಆಮೇಲೆ ಆಯಿತು ನಿನ್ನ ರಕ್ಷಣೆ ಕೊಡ್ತೇನೆ ಅಂತ ಒಪ್ಕೊಂಡ ಆದ ಮೇಲೆ ಕೊನೆಗೆ ಕೃಷ್ಣ ಹೀಗೆ ಪ್ರತಿಜ್ಞೆ ಮಾಡಿದ್ದಾನೆ ಅಂತ. ಅರ್ಜುನ ಮತ್ತೆ ಪುನಃ ಅಳುಕುವ ಪ್ರಶ್ನೆ ಇಲ್ಲ, ಯಾಕೆಂದರೆ ಆರ್ತರಿಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಆದಮೇಲೆ ಮತ್ತೆ ಪುನಃ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಸರಿ, ಮುಂದೇನು? ಜಗಳ ಶುರು. ಕೃಷ್ಣಾರ್ಜುನರಿಗೆ ಜಗಳ. ಆಮೇಲೆ ಎಷ್ಟರ ಮಟ್ಟಿಗೆ ಅಂದರೆ, ಕೊನೆಯ ದಿವಸ ಮಧ್ಯದಲ್ಲಿ ಸಾಕಷ್ಟು ಪ್ರಕ್ರಿಯೆ ನಡೆಯುತ್ತೆ. ಅದು ಕೊನೆಗೆ ಯುದ್ಧವೇ ತೀರ್ಮಾನ ಆಗಿಬಿಡುತ್ತೆ. ಆ ಯುದ್ಧ ತೀರ್ಮಾನ ಆಗುವಾಗ, ಏನಾದರೂ ಮಾಡಿ ನಿನ್ನನ್ನು ನಾನು ರಕ್ಷಣೆ ಮಾಡೇ ಮಾಡ್ತೇನೆ, ಇಲ್ಲ ಅಂತ ನಾನು ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಅರ್ಜುನನ ಪ್ರತಿಜ್ಞೆ. ಅವನ ತಲೆ ತೆಗೆದೇ ತೆಗಿತೇನೆ ಅಂತ ಕೃಷ್ಣನ ಪ್ರತಿಜ್ಞೆ. ಕೊನೆಗೆ ಆ ಪ್ರಸಂಗದಲ್ಲಿ ಅರ್ಜುನ ಗಯಗಂಧರ್ವನನ್ನು ಅರ್ಜುನ ಅವನು ಬತ್ತಳಿಕೆಯಲ್ಲಿದ್ದಾನೆ. ಎಲ್ಲಿ? ಅರ್ಜುನನ ಬತ್ತಳಿಕೆಯಲ್ಲಿದ್ದಾನೆ. ಆಗ ಕೃಷ್ಣ ಅವನ ತಲೆಯನ್ನು ತೆಗಿತಾನೆ. ಅಂಥ ಸಂದರ್ಭದಲ್ಲಿ ಆತ ಒಂದು ಮಾತು ಹೇಳ್ತಾನೆ. ಏನು ಅಂದರೆ, ನಾನು ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಆಗದೆ ಇದ್ದರೆ ವಸಿಷ್ಠ ಮತ್ತು ಅರುಂಧತಿಯರನ್ನು ಬೇರ್ಪಡಿಸಿದ ಪಾಪ ನನಗೆ ಬರಲಿ ಅಂತ.
ನಾನು ಹೇಳಬೇಕಾದದ್ದು ಇದು. ಅಂದರೆ ವಸಿಷ್ಠ ಮತ್ತು ಅರುಂಧತಿ ಈ ಪತಿಪತ್ನಿಯರನ್ನು ಬೇರ್ಪಡಿಸಿದರೆ ಎಂತಹ ಪಾಪವೋ ಆ ಪಾಪ ನನಗೆ ಬರಲಿ. ಇದರಿಂದ ಏನು ಗೊತ್ತಾಗುತ್ತೆ? ಪತಿಪತ್ನಿಯರನ್ನು ಅಗಲಿಸಿದವನಿಗೆ ಇಂಥ ಘೋರ ಪಾಪ ಅಂತ. ಆದರೆ ಇವರಿಗೆ ಅದೇ ಇಷ್ಟ. ಆ ಕಥೆ ನಮಗೆ ಅಪ್ರಸ್ತುತ. ಇಷ್ಟು ಮಾತ್ರ ನಾನು ಹೇಳಬೇಕಾಗಿತ್ತು, ಅಷ್ಟಕ್ಕೋಸ್ಕರ ಇಷ್ಟನ್ನು ಹೇಳಿದ್ದೇನೆ. ಹಾಗಾಗಿ ನೈಷ್ಕೃತಿಕ ವಂಚಕರು ಇವರು. ಮತ್ತೆಂಥವನು ಅಂದರೆ ಅಲಸಹ. ಅಲಸಹ ಅಂದರೆ ಈತ ಎಂಥ ಸೋಮಾರಿ ಅಂದರೆ ಕೆಲಸದಲ್ಲಿ ಅಪ್ರವೃತ್ತಿಶೀಲ, ಪ್ರವೃತ್ತನೇ ಆಗೋದಿಲ್ಲ, ತೊಡಗೋದೇ ಇಲ್ಲ. ಕೆಲವು ಜನ ತೊಡಗ್ತಾರೆ, ತೊಡಗಿ ನಿಧಾನಕ್ಕೆ ಮಾಡ್ತಾರೆ ಅವರು. ಅವನ ಬಗ್ಗೆ ಮುಂದೆ ಬರುತ್ತೆ ದೀರ್ಘಸೂತ್ರಿ ಅಂತ. ಅವನೊಂಥರ ಇಲಾಸ್ಟಿಕ್ ಕೆಲಸ ಅವನದೆಲ್ಲವೂ ಸಹ, ಎಳೆದು ಮಾಡ್ತಾನೆ. ಅವನ ಅಣ್ಣ ಅಪ್ರವೃತ್ತ, ಪ್ರಾರಂಭನೇ ಮಾಡೋದಿಲ್ಲ. ಇಂಥವ್ರು ಇರ್ತಾರೆ ಕೆಲವು ಸಲ. ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಬಹಳಷ್ಟು ಜನ ಸಿಗ್ತಾರೆ ಇಂಥವರು. ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇಲ್ಲ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆದರೆ ಇಂಥವರು ಯಾವತ್ತು ಹೋದರೂ ಸಹ ಆ ಫೈಲೇ ಕಾಣ್ತಾ ಇಲ್ಲರಿ, ಇನ್ನೂ ಮುಟ್ಟೇ ಇಲ್ಲ. ಹಾಗಿದ್ರೆ ಆ ಫೈಲ್ ಇಡಬೇಕಾದದ್ದು, ನೋಡ್ಕೊಳ್ಬೇಕಾದದ್ದು ಅವನೇ ತಾನೆ. ಆದರೂ ಸಹ ಅದೇ ಉತ್ತರ ಬರ್ತಾನೇ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಭಾವಿಸ್ಕೊಳ್ತಾರೆ, ಸರ್ಕಾರಿ ಕಚೇರಿಗಳು ಹೋಗೋದು ಅಂದರೆ ನನ್ನ ಜೀವನದ ಯಾವುದೋ ಒಂದು ಪಾಪ ಫಲ ಕೊಡೋದಕ್ಕೆ ಶುರು ಮಾಡಿದೆ ಅಂತ. ಅಪ್ರವೃತ್ತ, ಪ್ರವೃತ್ತಿಯೇ ಇಲ್ಲ ಅದರ ಬಗ್ಗೆ. ಮತ್ತು ಅಲಸಹ, ಮುಂದಿನದು ವಿಷಾದಿ. ಸಣ್ಣ ಸಣ್ಣ ತೊಂದರೆಗೂ ಸಹ ಎಲ್ಲಿಲ್ಲದ ನೋವನ್ನು ಇವರು ಪ್ರಕಟಪಡಿಸ್ತಾರೆ, ವಿಷಾದಿ. ಮತ್ತು ಇದು ಎಲ್ಲ ಮುಂದೆ ಬಂದಿದೆ, ಮುಂದೆ ಹೋಗೋಣ. ಮತ್ತು ದೀರ್ಘಸೂತ್ರಿ ಅಂದರೆ ನಾನೀಗ ತಾನೇ ಹೇಳಿದ್ನಲ್ಲ, 1 ನಿಮಿಷದಲ್ಲಿ ಮಾಡುವ ಕೆಲಸಕ್ಕೆ 1 ತಾಸು, 1 ತಾಸಿನಲ್ಲಿ ಮಾಡುವ ಕೆಲಸಕ್ಕೆ 1 ದಿನ, 1 ದಿನದಲ್ಲಿ ಮಾಡುವ ಕೆಲಸಕ್ಕೆ 1 ತಿಂಗಳು, ತಿಂಗಳಿನಲ್ಲಿ ಮಾಡುವ ಕೆಲಸಕ್ಕೆ ವರ್ಷ, ವರ್ಷದ ಕೆಲಸಕ್ಕೆ 10 ವರ್ಷ ಇಂಥವರು. ಹಾಗಾಗಿ ದೀರ್ಘಸೂತ್ರಿ, ಎಲ್ಲವನ್ನೂ ಸಹ ಇಷ್ಟು ಲಂಬಿಸಿ ಸೋಮಾರಿತನದ ಪರಮಾವಧಿಯಿಂದ ಕೆಲಸ ಮಾಡುವವರು ಇವರಿಗೆ ಅಂತ. ಮತ್ತು ಮುಂದಿನದು ದೀರ್ಘಸೂತ್ರಿ. ಇಲ್ಲಿಗೆ 8 ಆಗೋಯ್ತು. ಹಾಗಾಗಿ ಈ 8 ತಾಮಸಿಕ ಕರ್ತನ ಲಕ್ಷಣ. ಇದನ್ನು ಬಿಡುವುದರಲ್ಲಿ ತಾತ್ಪರ್ಯ. ಇಷ್ಟಾದ ಮೇಲೆ ಮತ್ತೆ 29ನೆಯ ಶ್ಲೋಕ. ಭಗವಂತ ಆ ಶ್ಲೋಕವನ್ನು ಹೇಳ್ತಾನೆ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ತ್ವೇನ ಧನಂಜಯ. ಅರ್ಜುನ, ಈಗ ಬುದ್ಧಿ ಮತ್ತು ಧೃತಿ ಇವುಗಳಿಗೆ ಗುಣನಿಮಿತ್ತವಾಗಿರುವಂತಹ 3 ವಿಧಗಳನ್ನು ನಾನು ಹೇಳ್ತೇನೆ, ಕೇಳು. ಅದನ್ನು ಪೂರ್ತಿಯಾಗಿ ವಿಂಗಡಿಸಿ ಹೇಳ್ತೇನೆ, ಪೃಥಕ್ತ್ವೇನ ಅಂತ. ಏಕೆಂದರೆ ಈಗ 19ನೇ ಶ್ಲೋಕದಲ್ಲಿ ಹೇಳಿದಂಥ ಜ್ಞಾನ, ಕರ್ಮ, ಕರ್ತ ಈ 3ರ ತ್ರಿವಿಧತೆಯನ್ನು ಹೇಳಿದ ಇಲ್ಲಿಗೆ. ಇನ್ನು ಮುಂದೆ ಬುದ್ಧಿಯ ತ್ರೈವಿಧ್ಯ ಮತ್ತು ಧೃತಿಯ ತ್ರೈವಿಧ್ಯವನ್ನು ಭಗವಂತ ಹೇಳಬೇಕು. ಹಾಗೆ ಹೇಳ್ತೇನೆ ಮುಂದೆ ಅಂಥೇಳಿ ಈ ಶ್ಲೋಕವನ್ನು ಪೀಠಿಕಾ ರೂಪದಲ್ಲಿ ಹೇಳ್ತಾನೆ. ಬುದ್ಧೇಹ ಭೇದಂ ಮತ್ತು ಧೃತೇಹ ಭೇದಂ ಅಂತ. ಅಂದರೆ ಬುದ್ಧಿಯ ಭೇದ, ಧೃತಿಯ ಭೇದ ಎರಡನ್ನೂ ಹೇಗೆ ಹೇಳ್ತೀಯ ಕೃಷ್ಣ, ಒಟ್ಟೊಟ್ಟಿಗೆ ಹೇಳ್ತೀಯಾ ಅಂತ ಅರ್ಜುನನ ಕೇಳಿದರೆ, ಇಲ್ಲಪ್ಪ ಗಾಬರಿ ಆಗಬೇಡ, ಗುಣತಃ ತ್ರಿವಿಧಂ ಶೃಣು. ಹೇಗೆ ಹೇಳ್ತೇನೆ? ಪೃಥಕ್ತ್ವೇನ, ಎರಡನ್ನೂ ನಿನಗೆ ಸಂಶಯ ಬರದೇ ಇರುವ ಹಾಗೆ ಬಿಡಿಸಿ ಹೇಳ್ತೇನೆ. ಅಂದರೆ ಮೊದಲು ಬುದ್ಧಿಯಲ್ಲಿರುವ ತ್ರಿವಿಧ ರೂಪವನ್ನು ಹೇಳ್ತೇನೆ, ಆಮೇಲೆ ಧೃತಿಯ ತ್ರೈವಿಧ್ಯವನ್ನು ನಾನು ನಿನಗೆ ಹೇಳ್ತೇನೆ ಅಂತ. ಸಂಶಯವೇ ನಿನಗೆ ಬರ್ಕೂಡುದು, ಹಾಗೆ ಹೇಳ್ತೇನೆ ಅಂತ. ಇಲ್ಲಿ ಈ ಮಾತನ್ನು ಹೇಳ್ತಾ ಭಗವಂತ ಅರ್ಜುನನ ಕುರಿತು ಒಂದು ಶಬ್ದದಿಂದ ಸಂಬೋಧಿಸ್ತಾನೆ, ಧನಂಜಯ ಅಂತ. ಈ ಶಬ್ದಕ್ಕೆ ಹಿಂದೆ ನಾನು ವಿವರಣೆ ಕೊಟ್ಟಿದ್ದೆ. ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದಾಗ ಧರ್ಮರಾಜ ಬಹಳಷ್ಟು
ಅರ್ಜುನ ಬಹಳಷ್ಟು ರಾಜರನ್ನು ಮಣಿಸಿ ಕಪ್ಪ ಕಾಣಿಕೆಯನ್ನು ತಂದು ಆ ರಾಜಸೂಯ ಯಾಗ ಸಮೃದ್ಧಿಯಾಗುವ ಹಾಗೆ ಮಾಡಿದ. ಹಾಗಾಗಿ ಅವನಿಗೆ ಧನಂಜಯ ಅಂತ ಹೆಸರು ಬಂತು. ಅಂದರೆ ಒಬ್ಬ ಶೂರನಾದವನಿಗೆ ಇದು ಎರಡೂ ಇರಬೇಕು, ಒಂದು ಬುದ್ಧಿ, ಇನ್ನೊಂದು ಧೃತಿ. ಅದು ಮುಂದೆ ಹೇಳಬೇಕು. ಅದು ಎರಡೂ ಸಹ ಅರ್ಜುನಲ್ಲಿ ಇದೆ ಅಂತ ತಿಳಿಸೋದಕ್ಕೋಸ್ಕರ ಧನಂಜಯ ಅಂತಾನೆ ಒಂದು. ಆದರೆ ಇದು ಹೀಗೆ ಹೇಳಿದರೆ ಕೇವಲ ಲೌಕಿಕವಾದ ಅರ್ಥ ಆಯಿತು. ನಾವು ಹೇಳಲಿಕ್ಕೆ ಹೊರಟಿದ್ದು ಏನನ್ನು, ಅಧ್ಯಾಯದ ಪ್ರಾರಂಭದಲ್ಲಿಯೇ ಅರ್ಜುನ ಪ್ರಶ್ನೆ ಮಾಡಿದ್ದಾನೆ. ಸನ್ಯಾಸಸ್ತು ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶ ನಿಷೂದನ. ನನಗೆ ಆ ಸನ್ಯಾಸದ ಸ್ವರೂಪವನ್ನು ತಿಳಿಸಿಕೊಡು ಅಂತ ಹೇಳಿದ್ದಾನೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಏನು ಹೇಳಿದರೂ ಸಹ ಕೊನೆಗೆ ಅದು ಅಲ್ಲೇ ಹೋಗಿ ಮುಕ್ತಾಯ ಆಗಬೇಕು. ಅದು ಶ್ರೀಕೃಷ್ಣನ ಉಪದೇಶದ ವಿಶೇಷತೆ. ಹಾಗಾಗಿ ಇಲ್ಲಿ ಧನಂಜಯ ಅಂತ ಹೇಳಿದ್ರಿಂದಲೇ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವಂತಹ ಸನ್ಯಾಸಿಗೆ ಆ ಬುದ್ಧಿ ಮತ್ತು ಧೃತಿ ಇದು ಎರಡೂ ಸಹ ಇರಲೇಬೇಕು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ ಧನಂಜಯ ಅಂದರೆ ಇದು ಎರಡೇ ಧನವಾಗಿ ಉಳ್ಳವನಾದರೆ ಮಾತ್ರ ಅದು ಸಾಧ್ಯ ಅನ್ನೋದಕ್ಕೋಸ್ಕರ ಭಗವಂತ ಇಲ್ಲಿ ಈ ಶಬ್ದವನ್ನು ಬಳಸಿದ್ದರ ಔಚಿತ್ಯ ಹೆಚ್ಚಾಗಿ ತೋರುತ್ತೆ ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ನಾನು ಹೇಳಬೇಕು. ಈ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಪ್ರಶ್ನೆ ಕೇಳಿದ್ದನ್ನು ಈಗ ತಾನೇ ನಾನು ಉಲ್ಲೇಖಿಸಿದ್ದೇನೆ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ಅಂತ. ಅಂದರೆ ಈ ಸನ್ಯಾಸದ ತತ್ವವನ್ನು ಅರ್ಜುನನಿಗೆ ತಿಳಿಸಿಕೊಡೋದಕ್ಕೆ ಭಗವಂತ ಉಪಕ್ರಮಿಸಿದ್ದಾನೆ ಈ ಅಧ್ಯಾಯದಲ್ಲಿ. ಸನ್ಯಾಸ ಸಿದ್ಧಿಸಬೇಕು ಅಂತಾದರೆ ಸಂಘ ಮತ್ತು ಫಲಾಭಿಸಂಧಿಯನ್ನು ಬಿಟ್ಟು ಕರ್ಮವನ್ನು ಮಾಡುವುದು ಅಪೇಕ್ಷಿತವಾಗ್ತದೆ. ಹೀಗೆ ಸಂಘ ಮತ್ತು ಫಲಾಪೇಕ್ಷೆಯನ್ನು ತೊರೆದು ಮಾಡಿದ ಕರ್ಮ ಅದು ಸಾತ್ವಿಕ ತ್ಯಾಗ ಅಂತ ಕರೆಸಿಕೊಳ್ಳುತ್ತದೆ ಅಂತ ನಾವು ನೋಡಿದ್ದೇವೆ ಹಿಂದೆ. ಇಂತಹ ಈ ಸಾತ್ವಿಕ ತ್ಯಾಗ ಅದು ಅಂದರೆ ಈ ಸಾತ್ವಿಕ ತ್ಯಾಗದ ಸ್ಪಷ್ಟತೆಗಾಗಿ ಮತ್ತು ರಾಜಸಿಕ ತಾಮಸಿಕ ತ್ಯಾಗವನ್ನು ಬಿಡುವುದಕ್ಕಾಗಿ ಇಲ್ಲಿ ಸಾಂದರ್ಭಿಕವಾಗಿ ರಾಜಸಿಕ ಮತ್ತು ತಾಮಸಿಕ ತ್ಯಾಗವನ್ನು ಭಗವಂತ ನಮಗೆ ನಿರೂಪಿಸಿಕೊಟ್ಟಿದ್ದಾನೆ. ಅದಾದ ಮೇಲೆ ಪರಮಾರ್ಥ ಸನ್ಯಾಸವನ್ನು ಜ್ಞಾನದ ಮೂಲಕವೇ ಪಡಿಬೇಕಾದ್ದರಿಂದ ಆ ಜ್ಞಾನದ ತ್ರೈವಿಧ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾನೆ. ಜ್ಞಾನಂ ಕರ್ಮಚ ಅಂತ. ಈಗ ಇಲ್ಲಿ ನಮಗೊಂದು ಸಂಶಯ ಏನಂದರೆ, ಇಡೀ ಪ್ರಪಂಚವು ತ್ರಿಗುಣಾತ್ಮಕವಾದದ್ರಿಂದ ಎಲ್ಲ ವಸ್ತುವಿನಲ್ಲೂ ನಮಗೆ ಈ ತ್ರೈವಿಧ್ಯ ಅನ್ನೋದು ಕಂಡುಬರುತ್ತೆ, ತ್ರಿವಿಧತೆ ಅನ್ನುವಂಥದ್ದು. ಹಾಗಾಗಿ ಇಡೀ ಸಮಸ್ತ ಪ್ರಪಂಚವೇ ತ್ರೈವಿಧ್ಯತೆಯಿಂದ ಕೂಡಿರುವಾಗ ಇಲ್ಲಿ ಭಗವಂತ ಕೇವಲ ತ್ಯಾಗದ ತ್ರೈವಿಧ್ಯ ಮತ್ತು ಜ್ಞಾನದ ತ್ರೈವಿಧ್ಯ, ಕರ್ಮದ ತ್ರೈವಿಧ್ಯ, ಕರ್ತ ತ್ರೈವಿಧ್ಯ, ಬುದ್ಧಿಯ ತ್ರೈವಿಧ್ಯ ಮುಂದೆ ಹೇಳ್ತಾನೆ, ಅದನ್ನು ಧೃತಿಯ ತ್ರೈವಿಧ್ಯ ಅದನ್ನು ಮುಂದೆ ಹೇಳ್ತಾನೆ, ಮತ್ತು ಸುಖದ ತ್ರೈವಿಧ್ಯ. ಈ 7ಕ್ಕೆ ಮಾತ್ರ ಯಾಕೆ ತ್ರೈವಿಧ್ಯವನ್ನು ಹೇಳ್ತಾನೆ? ಪ್ರಪಂಚದಲ್ಲಿ ಎಲ್ಲ ಕಡೆಗೂ ತ್ರೈವಿಧ್ಯ ತುಂಬಿದೆಯಲ್ಲ, ಯಾಕೆ 7ಕ್ಕೆ ಮಾತ್ರ ಹೇಳ್ತಾನೆ ಅನ್ನೋದು ಒಂದು ಸಂಶಯ. ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸುಮ್ಮನೆ ಓದ್ಕೊಂಡು ಹೋದಾಗ ಏನೂ ಗೊತ್ತಾಗೋದಿಲ್ಲ. ಇದಿಷ್ಟಕ್ಕೆ ಮಾತ್ರ ಯಾಕೆ ತ್ರೈವಿಧ್ಯವನ್ನು ಹೇಳಿದ ಅಂತ. ಅದಕ್ಕೆ ಸಮಾಧಾನ ಇಷ್ಟೇ. ಕರ್ಮಯೋಗಿ ಒಬ್ಬ ಪರಮಾರ್ಥ ಸನ್ಯಾಸವನ್ನು ಪಡೆಯೋದಕ್ಕೆ, ಅಂದರೆ ಆ ಪರಮಾರ್ಥ ಸನ್ಯಾಸದ ಮಟ್ಟವನ್ನು ಏರೋದಕ್ಕೆ ಈ 7 ನಿರಂತರವೂ ಗಮನಿಸಿಕೊಳ್ತಾ ಇರಬೇಕು. ಹಾಗೆ ಗಮನಿಸಿಕೊಂಡು ಆ ಸಾತ್ವಿಕದ ಭಾಗವನ್ನು, ಎಲ್ಲದರೊಳಗೂ ಸಾತ್ವಿಕತೆ ಉಂಟು. ತ್ಯಾಗದ ಸಾತ್ವಿಕ ಅಂದರೆ ಸಾತ್ವಿಕ ತ್ಯಾಗ, ಮತ್ತು ಸಾತ್ವಿಕ ಜ್ಞಾನ, ಸಾತ್ವಿಕ ಕರ್ಮ,
ಸಾತ್ವಿಕ ಕರ್ತೃತ್ವ, ಸಾತ್ವಿಕ ಮತ್ತು ಬುದ್ಧಿ, ಸಾತ್ವಿಕ ಧೃತಿ, ಸಾತ್ವಿಕ ಸುಖ, ಇವಿಷ್ಟನ್ನೂ ತನ್ನ ಒಳಗೆ ಅಳವಡಿಸಿಕೊಂಡು ಅವನು ಸಾಧನೆಗೆ ತೊಡಗಿದಾಗ ಅವನ ಒಳಗೆ ಆ ಜ್ಞಾನನಿಷ್ಠೆ ಎನ್ನುವಂತಹದ್ದು ದೃಢವಾಗ್ತದೆ. ಅವನು ಪರಮಾರ್ಥ ಸನ್ಯಾಸಿಯಾಗಿ ಮಾರ್ಪಾಡಾಗ್ತಾನೆ. ಇದನ್ನು ಭಗವಂತ ಎಲ್ಲೂ ವಾಚ್ಯವಾಗಿ ನೇರವಾಗಿ ಹೇಳೋದಿಲ್ಲ. ಯಾಕೆಂದರೆ ಸಾಧಕನಿಗೆ ತೀವ್ರವಾದ ದೃಷ್ಟಿ ಇದ್ದರೆ ನೀನು ಅದನ್ನು ಕಣ್ಣು ಬಿಟ್ಟು ನೋಡ್ಕೋ. ಎಲ್ಲರಿಗೂ ಬಾಳೆಹಣ್ಣನ್ನು ನಾನ್ಯಾಕೆ ಸುಲಿದು ಬಾಯಿ ಒಳಗೆ ಹಾಕಲಿ? ಬಾಳೆ ಕೊನೆ ಇದೆ, ಅದನ್ನು ಇಷ್ಟು ದಿವಸ ಇಟ್ಟರೆ ಹಣ್ಣಾಗತ್ತೆ, ಆಮೇಲೆ ಸಿಪ್ಪೆ ಸೊಲ್ಕೋ, ಆಮೇಲೆ ತಿನ್ನು. ಹೇಳ್ತೀನಿ ನಾನು ಹೀಗೆ ಮಾಡು ಅಂತ. ಹಾಗಾಗಿ ಇಲ್ಲೆಲ್ಲ ಈ ಉಪದೇಶಗಳೆಲ್ಲ ಯಾಕೆ ಇಷ್ಟನ್ನೇ ಭಗವಂತ ಹೇಳ್ತಾನೆ ಅಂತ ಕೇಳಿಬಿಟ್ರೆ ಗಾಬರಿ ಆಗಿಬಿಡುತ್ತೆ. 10 ವರ್ಷ ಭಗವದ್ಗೀತೆ ಪಾರಾಯಣ ಮಾಡಿದವರಿಗೂ ಸಹ ತಕ್ಷಣ ಉತ್ತರ ಹೇಳೋದು ಕಷ್ಟ ಆಗಿಬಿಡುತ್ತೆ. ಅದು ಆ ಭಗವಂತನ ಉಪದೇಶದ ಬಹಿರಂಗತನವೂ ಹೌದು, ಅಂತರಂಗತನವೂ ಹೌದು. ಅಲ್ಲಿಗೆ ಈ ಅಧ್ಯಾಯದಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ಅನ್ನೋದು ಸಹ ಬಂದುಬಿಡುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಭಗವಂತ ಮುಂದಿನ ಈ ಬುದ್ಧೇಹ ಭೇದಂ ಧೃತೇಹ ಭೇದಂ, ಬುದ್ಧಿಯ ತ್ರೈವಿಧ್ಯವನ್ನು ಹೇಳಬೇಕು. ಆ ಬುದ್ಧಿಯ ತ್ರಿವಿಧತೆಯಲ್ಲಿ ಮೊದಲು ಸಾತ್ವಿಕ ಬುದ್ಧಿಯ ಲಕ್ಷಣವನ್ನು ಈ 30ನೆಯ ಶ್ಲೋಕ ಹೇಳುತ್ತೆ. ಆ 30ನೆಯ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಶ್ಲೋಕ ಪಠನ. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕೀ. ಪ್ರವೃತ್ತಿ ಮಾರ್ಗವನ್ನು ಮತ್ತು ನಿವೃತ್ತಿ ಮಾರ್ಗವನ್ನು, ಶಾಸ್ತ್ರವಿಹಿತವಾದದ್ದರಿಂದ ಮಾಡಬೇಕಾದ್ದನ್ನು ಮತ್ತು ನಿಷಿದ್ಧವಾದದ್ದರಿಂದ ಮಾಡಬಾರದ್ದನ್ನು, ಯಾವುದರಲ್ಲಿ ಭಯ ಇದೆ ಅನ್ನೋದನ್ನು, ಯಾವುದರಲ್ಲಿ ಭಯ ಇಲ್ಲ ಅನ್ನೋದನ್ನು ಸಕಾರಣವಾಗಿ ಬಂಧಸ್ವರೂಪವನ್ನು ಮತ್ತು ಮೋಕ್ಷ ಸ್ವರೂಪವನ್ನು ಯಾವ ಬುದ್ಧಿಯು ತಿಳ್ಕೊಳ್ತದೆಯೋ ಆ ಬುದ್ಧಿ ಸಾತ್ವಿಕವಾದ ಬುದ್ಧಿ. ಇದು ಈ ಶ್ಲೋಕದ ಅರ್ಥ. ನೆನಪಿಟ್ಟುಕೊಳ್ಳೋದಕ್ಕೋಸ್ಕರ ಸುಲಭವಾಗಿ 4 ಅಂಶ. ಪ್ರವೃತ್ತಿ ನಿವೃತ್ತಿ. ಯಾವುದು ಪ್ರವೃತ್ತಿ ಯಾವುದು ನಿವೃತ್ತಿ ಪರಸ್ಪರ ವಿರುದ್ಧ, ಇದೆರಡು ಸೇರಿ 1 ಅಂಶ. ಮತ್ತು ಕಾರ್ಯ ಅಕಾರ್ಯ 2 ಸೇರಿ 1 ಅಂಶ. ಭಯ ಅಭಯ 2 ಸೇರಿ 1 ಅಂಶ, 3 ಆಯಿತು. ಬಂಧ ಮೋಕ್ಷ. ಇದನ್ನು ಯಾವ ಬುದ್ಧಿ ತಿಳ್ಕೊಳ್ತದೆಯೋ ಸ್ಪಷ್ಟವಾಗಿ ಬಿಡಿಸಿ ವಿಂಗಡಿಸಿ ಅದಕ್ಕೆ ಸಾತ್ವಿಕ ಬುದ್ಧಿ ಅಂತ. ಗೀತೆಯ ಅಧ್ಯಯನ ಮಾಡಬೇಕಿದ್ರೆ ನಾವು ಕೆಲವು ದಾರಿಯನ್ನು ನಾವೇ ಹುಡ್ಕೊಳ್ಬೇಕು. ಇದನ್ನು ನೆನಪಿಟ್ಟುಕೊಳ್ಳೋದಕ್ಕೆ ನಾನೇನು ದಾರಿಯನ್ನು ಆಶ್ರಯಿಸಬೇಕು ಅಂತ. ಸಾತ್ವಿಕ ಬುದ್ಧಿಗೆ ಬೇಕಾದ್ದು ಇಷ್ಟೇ 4. ಆದರೆ ಈ 4ರಲ್ಲಿ ಎಷ್ಟೆಲ್ಲ ಅಂಶ ಒಳಗೊಂಡಿದೆ, ಅದೇ ಆಗತ್ತೆ ಬಹಳಷ್ಟು ವಿಚಾರ. ನೋಡೋಣ. ಪ್ರವೃತ್ತಿಂಚ ನಿವೃತ್ತಿಂಚ ಏನು ಹಾಗಂದರೆ, ಪ್ರವೃತ್ತಿ ನಿವೃತ್ತಿ. ನಮ್ಮಲ್ಲಿ 2 ದಾರಿಗಳಿವೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಸಂಸಾರಿಗಳ ಜೀವನ ಎಲ್ಲ ಪ್ರವೃತ್ತಿ ಮಾರ್ಗ. ಯಾಕೆ ಅಂದರೆ ನಮಗೆ ಯಾವಾಗಲೂ ಲೌಕಿಕ ವ್ಯವಹಾರದಲ್ಲಿಯೇ ಪ್ರವೃತ್ತಿ ಆಗ್ತಾ ಇರ್ತದೆ. ಹಾಗಾಗಿ ನಮ್ಮ ಜೀವನ ಪ್ರವೃತ್ತಿ ಮಾರ್ಗದ್ದು. ಪರಮಾರ್ಥ ಸನ್ಯಾಸಿಗಳಿಗೆ ಅಥವಾ ಸನ್ಯಾಸ ಪಡಿಬೇಕು ಅಂತ ತೀವ್ರವಾದಂತಹ ಇಚ್ಛೆ ಇರುವವರಿಗೆ ಈ ಪ್ರವೃತ್ತಿ ಮಾರ್ಗದಲ್ಲಿ ಆಸಕ್ತಿ ಇರುವುದಿಲ್ಲ. ಅವರು ನಿವೃತ್ತಿ ಅಂದರೆ ಪ್ರಪಂಚಕ್ಕೆ ಬೆನ್ನು ಹಾಕಿದವರವರು. ಹಾಗಾಗಿ ಅವರ ಮಾರ್ಗ ನಿವೃತ್ತಿ ಮಾರ್ಗ. ಈ 2 ತರಹದ ಮಾರ್ಗಗಳಿವೆ. ಆದರೆ ನಮಗೆ ಸಾಮಾನ್ಯ ಜನರಿಗೆ ಒಂದು ಸಂಶಯ. ಇಷ್ಟು ಹೇಳಿದ ಮೇಲೆ ಒಂದು ಸ್ಥೂಲವಾದ ಕಲ್ಪನೆ ಬರ್ತದೆ. ಮದುವೆ ಹಾಕ್ಕೊಂಡು ಹೆಂಡತಿ ಮಕ್ಕಳು ಮನೆ ಮತ್ತು ಮಠ ಇಲ್ಲ, ಅದನ್ನು ಬಿಟ್ಬಿಡೋಣ. ಇಷ್ಟಿದ್ರೆ ಇದು ಪ್ರವೃತ್ತಿ ಮಾರ್ಗ. ಇದಿಷ್ಟನ್ನು ಬಿಟ್ಟು ಬರೇ ಮಠ ಒಂದೇ ಅಂತ ಅಂಟಿಸ್ಕೊಂಡ್ರೆ
ಅದು ನಿವೃತ್ತಿ ಮಾರ್ಗ ಅಂತ. ಮಠದಲ್ಲಿದ್ದವರಿಗೂ ನಿವೃತ್ತಿ ಮಾರ್ಗದಲ್ಲಿ ಆಸಕ್ತಿ ಇರ್ತದೆ ಅಂತೇನೂ ಇಲ್ಲ. ಮೊದಲು ಹೇಳಿದಂಥ ಗುಂಪಲ್ಲಿದ್ದವರಿಗೂ ನಿವೃತ್ತಿ ಮಾರ್ಗದಲ್ಲಿ ಆಸಕ್ತಿ ಬರಬಾರ್ದು ಅನ್ನೋದಿಲ್ಲ. ಆದರೆ ಇದೆಲ್ಲ ಮಾನಸಿಕವಾದಂಥದ್ದಾದ್ದರಿಂದ ಸಾಮಾನ್ಯ ಜನರಿಗೆ ಗುರುತಿಸೋದು ಕಷ್ಟ. ಅದಕ್ಕೋಸ್ಕರ ಇದನ್ನು ಹೇಗೆ ವಿಂಗಡಿಸಿ ತಿಳ್ಕೊಳ್ಳೋದು? ಈಗ ನೋಡಿ, ನಿಮ್ಮ ಮುಂದೆ ನಾನು ಒಂದು ಉದಾಹರಣೆಯನ್ನು ಇಡ್ತೇನೆ. ಅದು ಪ್ರವೃತ್ತಿ ಮಾರ್ಗದ್ದೋ ನಿವೃತ್ತಿ ಮಾರ್ಗದ್ದೋ ಅಂತ ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡಬಹುದು. ಸಂಸಾರಿಗಳಾದಂಥ ನಾವು ಗೃಹಸ್ಥರು ಪೂಜೆ ಮಾಡ್ತೇವೆ. ಹಾಗೆಯೇ ಸರ್ವಸಂಗ ಪರಿತ್ಯಾಗಿಗಳಂಥ ಸನ್ಯಾಸಿಗಳೂ ಸಹ ಪೂಜೆ ಮಾಡ್ತಾರೆ. ನಾವು ಪೂಜೆ ಮಾಡ್ತೇವೆ, ಅವರು ಪೂಜೆ ಮಾಡ್ತೇವೆ. ಪ್ರಶ್ನೆ ಇಷ್ಟೇ, ಹಾಗಿದ್ದರೆ ಈ ಪೂಜೆ ಪ್ರವೃತ್ತಿ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ನಿವೃತ್ತಿ ಮಾರ್ಗಕ್ಕೆ ಸಂಬಂಧಪಟ್ಟಿದ್ದೋ? ಉತ್ತರ ಗೊತ್ತು ನಿಮಗೆ, ಯಾಕೆಂದರೆ ಕೇಳಿ ಕೇಳಿ ಒಂದು ಸಂಸ್ಕಾರ ಆಗಿರ್ತದೆ ನಿಮಗೆ. ಹಾಗಾಗಿ ಪ್ರವೃತ್ತಿ ಮಾರ್ಗದಲ್ಲಿ ಇರುವವರು ಏನು ಮಾಡ್ತಾರೆ? ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಶುಭ ಅಭಯ ಆಯುಷ್ಯ ಆನಂದ, ದೊಡ್ಡ ಪಟ್ಟಿ. ಅಂದರೆ ಸಂಕಲ್ಪ, ಅಂದರೆ ಇವರ ಪೂಜೆ ಅಭ್ಯುದಯಕ್ಕಾಗಿ. ಆದ್ದರಿಂದ ಇದು ಪ್ರವೃತ್ತಿ ಮಾರ್ಗ. ಗೃಹಸ್ಥರು ಮಾಡುವ ಅದೇ ಪೂಜೆ ಅದು ಅಭ್ಯುದಯಕ್ಕಾದ್ದರಿಂದ ಅದು ಪ್ರವೃತ್ತಿ ಮಾರ್ಗದ ಪೂಜೆ. ಸನ್ಯಾಸಿಗಳು ಮಾಡುವಂಥ ಪೂಜೆ ಜ್ಞಾನವೈರಾಗ್ಯ ಸಿದ್ಧಾರ್ಥಂ. ಆದ್ದರಿಂದ ಅದು ನಿಶ್ರೇಯಸಿಗಾಗಿ ಪೂಜೆ. ಹಾಗಾಗಿ ಅದು ನಿವೃತ್ತಿ ಮಾರ್ಗದ್ದು. ಹೀಗೆ ಒಂದೇ ವಿಷಯ ಅದು ಕೆಲವು ಸಲ ಪ್ರವೃತ್ತಿ ಮಾರ್ಗದ್ದು ಆಗುತ್ತೆ, ನಿವೃತ್ತಿ ಮಾರ್ಗದ್ದು ಆಗುತ್ತೆ. ಇದನ್ನು ತೀರ್ಮಾನ ಮಾಡುವುದು ಭಾಳ ಸಲ ಬಹಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಯಾವ ಬುದ್ಧಿ ತೀರ್ಮಾನ ಮಾಡುತ್ತೆ ಅಂದರೆ ಅದೇ ಸಂಸ್ಕಾರದಿಂದ ತುಂಬಿದಂಥ ಬುದ್ಧಿ ತೀರ್ಮಾನ ಮಾಡುತ್ತೆ. ಹಾಗಿಲ್ಲದೆ ಇದ್ದರೆ ಏನೋ ಅವರು ಪೂಜೆ ಮಾಡ್ತಾರೆ, ಇವರು ಪೂಜೆ ಮಾಡ್ತಾರೆ, ಅಷ್ಟೇ, ನಮಗೇನು ಅರ್ಥ ಆಗೋದಿಲ್ಲರಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಪ್ರವೃತ್ತಿಂಚ ನಿವೃತ್ತಿಂಚ, ಹೀಗೆ ಪ್ರವೃತ್ತಿ ಮಾರ್ಗದ ಕರ್ತವ್ಯ, ನಿವೃತ್ತಿ ಮಾರ್ಗದ ಕರ್ತವ್ಯ. ಒಬ್ಬ ಗೃಹಸ್ಥನಾದವನು ದಿನಕ್ಕೆ ಒಮ್ಮೆ ಸ್ನಾನ ಮಾಡಿದರೆ ಸಾಕು. ಆದರೆ ಕೆಲವು ಜನ ಹೇಳಿಬಿಡ್ತಾರೆ, ಇಲ್ರಿ ಅವರು 3 ಸಲ ಸ್ನಾನ ಮಾಡ್ತಾರೆ ಸನ್ಯಾಸಿಗಳು, ಹಾಗೆ ನಾವು ಮನೆಯಲ್ಲಿ 3 ಸಲ ಸ್ನಾನ ಮಾಡಿದರೆ ನಮಗೂ ಸ್ವಲ್ಪ ಸನ್ಯಾಸದ ಅಂಶ ಬಂದುಬಿಡುತ್ತೆ ಅಲ್ವಾ, ನಾವು ಮಾಡಬೇಕು ಅಂದರೆ ಇಲ್ಲ. ಅವರಿಗೆ ಅದು ಶಾಸ್ತ್ರ ವಿಹಿತ. ಗೃಹಸ್ಥನಿಗೆ 3 ಸಲ ಸ್ನಾನ ಮಾಡುವುದು ನಿಷಿದ್ಧ. ಆದರೆ ಸನ್ಯಾಸಿಗಳಿಗೆ 1 ಸಲ ಸ್ನಾನ ಮಾಡುವುದು ನಿಷಿದ್ಧ. ಹಾಗೆಯೇ ಒಬ್ಬ ಗೃಹಸ್ಥ ದಾನ ಮಾಡ್ತಾನೆ. ಅದನ್ನು ನೋಡಿದಂತಹ ಒಬ್ಬ ಬ್ರಹ್ಮಚಾರಿ ನಾನು ದಾನ ಮಾಡ್ತೇನೆ ಅಂತ ಹೊರಟ್ರೆ, ಇಲ್ಲ, ಅವನಿಗೆ ದಾನ ಮಾಡುವ ಹಕ್ಕಿಲ್ಲ. ಯಾಕೆಂದರೆ ಅವನಿಗೆ ದುಡಿಮೆಯೇ ಇಲ್ಲ, ದಾನ ಎಲ್ಲಿಂದ ಮಾಡೋದು? ಅವನು ದಾನ ಮಾಡಿದರೆ ಅತ್ತೆ ತೆಗೆದು ಮಾವನಿಗೆ ಕೊಟ್ಟಷ್ಟೇ. ಹಾಗೆ ಅಂತ ಬ್ರಹ್ಮಚಾರಿ ಅವನೇನು ದಾನ ಮಾಡಲಿಕ್ಕೆ ಹಕ್ಕಿಲ್ವಲ್ಲ, ಹಾಗ ನಾನೇ ಯಾಕೆ ದಾನ ಮಾಡಬೇಕು ಅಂತ ಗೃಹಸ್ಥ ಅಂದ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಈ ಪ್ರವೃತ್ತಿ ನಿವೃತ್ತಿ ಇದನ್ನೆಲ್ಲ ಬಹಳ ಸೂಕ್ಷ್ಮವಾದಂಥ ಬುದ್ಧಿಯಿಂದ ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕೆ ಆ ಸಾತ್ವಿಕ ಬುದ್ಧಿ ಮಾತ್ರ ಸಮರ್ಥವಾಗಿರುತ್ತೆ. ಅದನ್ನು ಸಾತ್ವಿಕ ಬುದ್ಧಿ ಮಾಡುತ್ತೆ. ಆಯಿತು. ಮತ್ತು ಎರಡನೇದು, ಇವತ್ತು ಈ ಶ್ಲೋಕ ಅಷ್ಟು ಮುಗಿಸ್ಲಿಕ್ಕಾಗತ್ತೆ ಅಂತ ಹೇಳೋಲ್ಲ, ಆದರೂ ಎಷ್ಟೋ ಅಷ್ಟು ಕಾರ್ಯ. ಕಾರ್ಯ ಅಂದರೆ ಕರ್ತವ್ಯ, ಅಕಾರ್ಯ ಅಂದರೆ ಅಕರ್ತವ್ಯ. ಕಾರ್ಯ ಅಂದರೆ ಮಾಡಲೇಬೇಕಾದದ್ದು, ಅಕರ್ತವ್ಯ ಅಂದರೆ ಮಾಡಬಾರದು. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು. ಕರ್ತವ್ಯ ಇದನ್ನು ತೀರ್ಮಾನ ಮಾಡುವುದು ಬಹಳ ಕಷ್ಟ. ಕೆಲವು ಸಲ ಎಲ್ಲರ ಜೀವನದಲ್ಲೂ ಇಂತಹ ಸಂದರ್ಭಗಳು ಬರ್ತವೆ. ಕೊನೆಗೆ ನಾವು ಏನು ಮಾಡ್ತೇವೆ ಅಂದರೆ ಕರ್ತವ್ಯವನ್ನು ಬಿಡ್ತೇವೆ, ಅಕರ್ತವ್ಯವನ್ನು ಆಯ್ಕೆ ಮಾಡಿಕೊಂಡು ಬಿಡ್ತೇವೆ. ಯಾಕೆಂದರೆ ಆ ಸಾತ್ವಿಕ ಬುದ್ಧಿಯ ಕೊರತೆ ಇದ್ದದ್ರಿಂದ. ಆದರೆ ಆ ಸಾತ್ವಿಕ ಬುದ್ಧಿ ಇದ್ದವನು ತನ್ನ ಕರ್ತವ್ಯ ಇದು ಅಂತ ಆ ಕಾರ್ಯವನ್ನೇ, ಅಂದರೆ ಕರ್ತವ್ಯ ಭಾಗವನ್ನೇ ಆಯ್ಕೆ ಮಾಡ್ಕೊಳ್ತಾನೆ, ಅಕಾರ್ಯವನ್ನು ಬಿಡ್ತಾನೆ. ನಿಮಗೆ ಗೊತ್ತಿರಬೇಕು,
ಒಮ್ಮೆ ಹೇಳಿಬಿಡ್ತೇನೆ. ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ದಶರಥ ತೀರ್ಮಾನ ಮಾಡಿದ. ಆವತ್ತು ಸಂಜೆವರೆಗೂ ಅದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ ಎಲ್ಲ ಸಿದ್ಧತೆ ಆಗೋದಕ್ಕೆ ಆಜ್ಞೆ ಮಾಡಿ ಬಂದಿದ್ದಾನೆ. ರಾತ್ರಿ ಕೈಕೇಯಿಯ ಅರಮನೆಗೆ ಬಂದಾಗ ಅದಕ್ಕೆ ಪೂರ್ತಿ ವಿರುದ್ಧವಾದಂಥ ಘಟನೆ ನಡೆದೋಯಿತು. ಕೈಕೇಯಿಯ ಮಾತಿಗೆ ಉತ್ತರ ಕೊಡಲಿಕ್ಕಾಗದೆ ದಶರಥ ತಲೆ ಅಡಿಗೆ ಹಾಕಿ ಕುಳಿತ. ಸುಮಂತ್ರನ ಮೂಲಕ ರಾಮನನ್ನು ಕೈಕೇಯಿ ಕರೆಸ್ತಾಳೆ. ನಿನ್ನಪ್ಪ ನನ್ನ ಹತ್ರ ಹೇಳಿದ್ದಾನೆ ನೀನು ಕಾಡಿಗೆ ಹೋಗಬೇಕು ಅಂತ, ಅವನಿಗೆ ಹೇಳೋದಕ್ಕೆ ಆಗೋದಿಲ್ವಂತೆ. ಹಾಗಾಗಿ ನನ್ನ ಹತ್ರ ಹೇಳಿದ್ದಾನೆ, ನಾನು ಹೇಳ್ತಾ ಇದ್ದೇನೆ, ನಿನಗೆ ಆಗುವ ಪಟ್ಟಾಭಿಷೇಕ ಭರತನಿಗೆ ಆಗಬೇಕು. ತಕ್ಷಣ ರಾಮ ಹೇಳ್ತಾನೆ, ರಾಜ್ಯಂ ವಾ ವನವಾಸೋ ವಾ ಮಹೋದಯ, ನನಗೆ ಎರಡರಲ್ಲಿ ಯಾವುದಾದ್ರೂ ಏನಂತೆ, ಭಾಳ ಸಂತೋಷ ಅಂತ ಹೇಳಿ ಒಪ್ಕೊಂಡು ಬರ್ತಾನೆ. ಆದರೆ ಒಂದೇ ಒಂದು, ನನ್ನ ತಾಯಿಯಾದ ಕೌಸಲ್ಯಗೆ ನಮಸ್ಕಾರ ಮಾಡಿ ಹೆಂಡತಿಯಾದ ಸೀತೆಗೆ ಈ ವಿಷಯವನ್ನು ತಿಳಿಸಿ ಹೋಗುವಷ್ಟು ಹೊತ್ತು ಇಲ್ಲಿರೋದಕ್ಕೆ ನನಗೆ ಸಮಯ ಕೊಡಮ್ಮ ಅಂತ ಕೈಕೇಯಿ ಹತ್ರ ಕೇಳ್ತಾನೆ ರಾಮ. ನೇರ ಕೌಸಲ್ಯ ಅರಮನೆಗೆ ಬರ್ತಾನೆ. ಕೌಸಲ್ಯೆ ಬಂದ ತಕ್ಷಣ ನಾಳೆ ಬೆಳಗಾದ್ರ ಮಗನಿಗೆ ಯುವರಾಜ ಪಟ್ಟಾಭಿಷೇಕ ಅಂತ ಸಂತೋಷಪಟ್ಟು ಚಿನ್ನದ ಮಣೆಯನ್ನು ಹಾಕ್ತಾಳೆ. ಕೂತ್ಕೋ, ಯಾಕೆಂದರೆ ನಾಳೆ ನೀನು ಪಟ್ಟಾಭಿಷೇಕಕ್ಕೆ ಒಳಗಾಗುವನು ಅಂತೇಳಿ. ರಾಮ ತಕ್ಷಣ ಚಿನ್ನದ ಮಣೆಯನ್ನು ಪಕ್ಕಕ್ಕೆ ಸರಿಸಿ ನೆಲಕ್ಕೆ ಕೂತ್ಕೊಳ್ತಾನೆ. ಆಗ ಕೇಳ್ತಾಳೆ, ಯಾಕೆ? ಇಲ್ಲಮ್ಮ, ನಾನು ನೆಲದ ಮೇಲೆ ಕುಳಿತುಕೊಳ್ಳೋದನ್ನು ಇನ್ನು ಅಭ್ಯಾಸ ಮಾಡಿಕೊಳ್ಳಲೇಬೇಕು, ಇಲ್ಲಿಂದನೇ ರಿಹರ್ಸಲ್ ಪ್ರಾರಂಭ ಮಾಡ್ತೇನೆ ಅನ್ನೋ ತರಹ ರಾಮ ಹೇಳ್ತಾನೆ. ಕೇಳಿದಾಗ ಅವಳಿಗೆ ಗಾಬರಿ ಆಗುತ್ತೆ. ಆಗ ಕೌಸಲ್ಯ ಒಂದು ಮಾತು ಹೇಳ್ತಾಳೆ, ನೀನು ಕಾಡಿಗೆ ಹೋಗಬೇಕು ಅಂತ ಯಾರು ಹೇಳಿದರು? ಅಪ್ಪ. ಈಗ ನೀನು ಕಾಡಿಗೆ ಹೋಗಬಾರ್ದು ಅಂತ ನಾನು ಹೇಳ್ತೇನೆ. ಅಮ್ಮ ಹೆಚ್ಚೋ ಅಪ್ಪ ಹೆಚ್ಚೋ? ವಸಿಷ್ಠರು ನಿನಗೆ ಪಾಠ ಮಾಡಿದ್ದಾರೆ ಅಲ್ವಾ? ತೈತ್ತಿರಿ ಉಪನಿಷತ್ತನ್ನೇ ನಿನಗೆ ಪಾಠ ಮಾಡಿದ್ದಾರೆ. ಉಪನಿಷತ್ತು ಏನು ಹೇಳುತ್ತೆ? ಮೊದಲು ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ. ಆದ್ಯತೆ ಯಾರಿಗೆ? ಅಮ್ಮನಿಗೆ, ಅಮ್ಮನ ಮಾತಿಗೆ. ಹಾಗಾಗಿ ನಿನ್ನಪ್ಪ ಕಾಡಿಗೆ ಹೋಗು ಅಂತ ಹೇಳಿದ, ನಾನು ಇವಾಗ ಹೇಳ್ತಿದ್ದೇನೆ ಕಾಡಿಗೆ ಹೋಗಬೇಡ ಅಂತ. ಈಗ ರಾಮನಾದರೆ ನಾವು ಏನು ಮಾಡ್ತಿದ್ವಿ? ಕರ್ತವ್ಯ ಅಕರ್ತವ್ಯ. ಏನು ಮಾಡಬೇಕು ಇವಾಗ? ಕೌಸಲ್ಯ ಮಾತನ್ನು ಧಿಕ್ಕರಿಸಿ ಹೊರಟ್ರೆ ಅಮ್ಮನ ಮಾತನ್ನು ಧಿಕ್ಕರಿಸಿದಂತಹ ಬೇಸರ, ಪಾಪ. ಏನು ಮಾಡಬೇಕು ಇವಾಗ? ಇಂತಹ ಸಮಸ್ಯೆ ರಾಮನಿಗೆ ಒಬ್ಬನಿಗಲ್ಲ, ಕೃಷ್ಣನಿಗೆ ಬಂದಿದೆ, ಎಲ್ಲರಿಗೂ ಬಂದಿದೆ. ಕೃಷ್ಣನ ಜೀವನದಲ್ಲಂತೂ ಎಷ್ಟು ಸಲ ಬಂದಿದೆಯೋ, ಅದಕ್ಕೋಸ್ಕರ ಹೇಳ್ತಾನೆ ಅವನಿಲ್ಲಿ ಅದನ್ನು. ಈಗ ರಾಮ ಏನು ಮಾಡಬೇಕು? ವಾಲ್ಮೀಕಿ ಮುನಿಗಳು ನೇರ ಇದಕ್ಕೆಲ್ಲೂ ಉತ್ತರ ಹೇಳೋದಿಲ್ಲ, ಆದರೆ ಅಲ್ಲಲ್ಲಲ್ಲಲ್ಲಲ್ಲಿ ಉತ್ತರ ಹೇಳ್ತಾರೆ ಇದಕ್ಕೆ. ಹಾಗಿದ್ರೆ ರಾಮ ಏನು ಹೇಳಿದ? 3 ಥರದ ಉತ್ತರ ಕೊಟ್ಟನಂತೆ ರಾಮ. ಕೌಸಲ್ಯ ಅದನ್ನು ಒಪ್ಪಿಕೊಳ್ಳಲೇಬೇಕು, ಹಾಗೆ ಉತ್ತರ ಹೇಳಿದ್ದಾನೆ. ಏನು ಹೇಳಿದ ರಾಮ? ಆಗಲಿ ಅಮ್ಮ, ಈಗ ನಿನ್ನ ಮಾತನ್ನು ನಾನು ಕೇಳ್ತೇನೆ, ಅಪ್ಪನ ಮಾತನ್ನು ಕೇಳ್ತೇನೆ. ಹಾಗಿದ್ರೆ ಒಂದು 7 ವರ್ಷ ಕಾಡಿಗೆ ಹೋಗೋ, 7 ವರ್ಷ ಇಲ್ಲಿರ್ತೀಯ? ಇಬ್ಬರು ಮಾತನ್ನು ಕೇಳೋದಂದ್ರೆ ಹಾಗೆ ತಾನೆ? ಅಥವಾ 7 ವರ್ಷ ತಡೆದು ಹೋಗ್ತೀಯ? ಇಲ್ಲ, ಹಾಗಲ್ಲ. ಸ್ವಲ್ಪ ವಿಚಾರ ಮಾಡೋಣ. ನೋಡು, ತಂದೆ ನನ್ನ ಹತ್ರ ಕಾಡಿಗೆ ಹೋಗು ಅಂತ ಹೇಳಿದ. ಅವನು ಕಾಡಿಗೆ ಹೋಗು ಅಂತ ಹೇಳೋದಕ್ಕೆ ಕಾರಣ ಏನು? ನೀನು ಕಾಡಿಗೆ ಹೋಗಬೇಡ ಅಂತ ಹೇಳಿದೆ. ಕಾಡಿಗೆ ಹೋಗಬೇಡ ಅಂತ ಹೇಳೋದಕ್ಕೆ ಕಾರಣ ಏನು? ಈ ಕಾರಣನ ಹುಡುಕ್ಬೇಕು ಮೊದಲು. ಅಪ್ಪ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳೋದಕ್ಕೆ, ಇಡೀ ನಮ್ಮ ಈ ಸೂರ್ಯ ವಂಶದಲ್ಲಿ ಎಲ್ಲ ರಾಜರೂ ಸಹ ಸತ್ಯಕ್ಕೆ ತಲೆಬಾಗಿ ನಡೆದುಕೊಂಡು ಬಂದಿದ್ದಾರೆ, ಸತ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಆ ಸತ್ಯದ ಸಂರಕ್ಷಣೆಗೋಸ್ಕರ, ಚಿಕ್ಕಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಅಂದರೆ ಅದರ ಇನ್ನೊಂದು ಅರ್ಥ ಸತ್ಯ ಸಂರಕ್ಷಣೆಗೋಸ್ಕರ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ. ನೀನು ಕಾಡಿಗೆ ಹೋಗಬೇಡ ಅಂತ ಯಾಕೆ ಹೇಳಿದೆಯಮ್ಮ? ಮಗ ಎನ್ನುವಂಥ ವ್ಯಾಮೋಹದಿಂದ ನೀನು ಹೇಳಿದೆ.
ಅಪ್ಪನ ಹೊಯ್ದಾಟ ಬೈದಾಟ ಸತ್ಯ ಸಂರಕ್ಷಣೆಗಾಗಿ ನಿನ್ನ ಈ ಬೇಡ ಅಂತ ಹೇಳುವ ಭಾವನೆ ಮಗ ಎನ್ನುವಂಥ ವ್ಯಾಮೋಹದ ಹಿನ್ನೆಲೆಯಲ್ಲಿ. ಇದು ಎರಡರಲ್ಲೂ ಯಾವುದು ದೊಡ್ಡದಮ್ಮ? ಇದು ಒಂದು ಕಾರಣ. ಎರಡನೇದು, ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಹೇಳಿದ್ದಾನೆ, ನೀನು ಹೋಗಬಾರದು ಅಂತ ನೀನು ಹೇಳಿದ್ದೀಯ. ಆದರೆ ಹೋಗಬೇಕು ಎನ್ನುವ ಮಾತನ್ನು ನಾನು ಮೊದಲು ಶ್ರವಣ ಮಾಡಿದ್ದೇನೆ, ಕೇಳಿದ್ದೇನೆ. ಹೋಗಬಾರ್ದು ಎನ್ನುವ ಮಾತಿನ ಶ್ರವಣ ನನಗೆ ಆಮೇಲಾಗಿದೆ. ಹಾಗಾಗಿ ಮೊದಲು ಕೇಳಿದ್ದು ಕಾಡಿಗೆ ಹೋಗಬೇಕು ಎನ್ನುವ ಮಾತು, ಕಾಡಿಗೆ ಹೋಗಬಾರ್ದು ಎನ್ನುವ ಮಾತನ್ನು ಆಮೇಲೆ ಕೇಳಿದ್ದೇನೆ. ಹಾಗಾಗಿ ಮೊದಲು ಅದನ್ನು ನೆರವೇರಿಸಬೇಕು. ಯಾಕೆಂದರೆ ಅದು ಮೊದಲ ಶ್ರವಣ ಆದ್ದರಿಂದ ಅದು ಉಪದೇಶಕ್ಕೆ ಸಮಾನ ನನಗೆ. ಇದು ರಾಮ ಕೊಟ್ಟ ಎರಡನೇ ಮಾತು. ಮೂರನೇ ಮಾತು, ಅಪ್ಪ ನನಗೆ ಅಪ್ಪ ಎನ್ನುವುದು ಎಷ್ಟು ಸತ್ಯವೋ, ನಿನಗೆ ಗಂಡ ಎನ್ನುವುದು ಎಷ್ಟು ಸತ್ಯವೋ, ಅದಕ್ಕಿಂತ ಈ ದೇಶದ ಚಕ್ರವರ್ತಿ ಅನ್ನೋದು ಹೆಚ್ಚು ಸತ್ಯ ಅಲ್ವಾ ಅಮ್ಮ? ಹೌದಾ ಅಲ್ವಾ? ಹೌದು. ಮತ್ತು ಅವನು ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದು ಈ ದೇಶದ ರಾಜನಾಗಿ ಹೇಳಿದ ಮಾತು, ಅಂದರೆ ಅದು ರಾಜಾಜ್ಞೆ ಅಲ್ವಾ? ಹೀಗೆ ಈ ರಾಜನ ಆಜ್ಞೆಯನ್ನು ಪಾಲನೆ ಮಾಡುವುದು ಅವನ ಮಗನಾದ ನಾನು ಪ್ರಜೆಯೂ ಆದದ್ರಿಂದ ಪ್ರಜೆಯಾಗಿ ನನ್ನ ಕರ್ತವ್ಯ. ಆ ರಾಜನ ಪ್ರಜಾಕೋಟಿಯಲ್ಲಿ ನೀನೂ ಬಂದದ್ರಿಂದ ರಾಜಾಜ್ಞೆಯನ್ನು ಪಾಲಿಸಬೇಡ ಅಂತ ಹೇಳುವ ಹಕ್ಕು ನಿನಗಿಲ್ಲಮ್ಮ. ಹಾಗೆ ಹೇಳಿದರೆ ರಾಜಾಜ್ಞೆಯನ್ನು ಉಲ್ಲಂಘನೆ ಮಾಡಿದ ಪಾಪ ನಿನಗೂ ಬರ್ತದೆ ಅಲ್ವಾ? ಹೇಳು, ನಾನು ಏನು ಮಾಡಬೇಕು ನೀನೇ ಹೇಳು. ಧಳ 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 ಕಣ್ಣೀರು ಸುರಿಸಲು ಎಂಥ ವಿಚಾರದ ಮಾತು. ನಿನ್ನಂಥ ವಿವೇಕಿ ಕಾಡಿಗೆ ಹೋಗಬೇಕಲ್ಲ ಅನ್ನೋದೇ ಸಂಕಟ. ಹೋಗ್ಬಾ, ಇಲ್ಲ ನಂತರ ಬೇಡ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿಲ್ಲ. ಹಾಗಾಗಿ ಕಾರ್ಯ ಇಂತಹ ಕ್ಲಿಷ್ಟ ಸಂದರ್ಭ ಎಲ್ಲರ ಜೀವನದಲ್ಲೂ ಬರ್ತದೆ. ಸಾತ್ವಿಕ ಬುದ್ಧಿ ಇದ್ದವನು ಅದನ್ನು ಭೇದಿಸ್ತಾನೆ, ಸಾತ್ವಿಕ ಬುದ್ಧಿ ಇಲ್ಲದೆ ಇರುವವನು ಭೇದಿಸಲಿಕ್ಕಾಗದೆ ಚಡಪಡಿಸ್ತಾನೆ. ಹಾಗಾಗಿ ರಾಮ ಹೀಗೆ ಮಾಡಿದ. ರಾಮನಂಥವರು ಬೇಕಷ್ಟು ಜನ ಇಂಥ ಸಮಸ್ಯೆಯನ್ನು ಭೇದಿಸಿದ್ದಾರೆ. ಕೃಷ್ಣನೂ ಭೇದಿಸಿದ್ದಾನೆ. ಏನಿದ್ರೂ ಸಹ ಶ್ಲೋಕದ ಕೇವಲ ಈ 4 ಅಂಶಗಳಲ್ಲಿ 2 ಅಂಶ ಮಾತ್ರ ನೋಡಲಿಕ್ಕೆ ನಮಗೆ ಸಮಯ ಸಿಕ್ಕಿದೆ. ಮಿಕ್ಕ ಉಳಿದಂತಹ 2 ಅಂಶವನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಒಂದು ಪಕ್ಷಪಾತ ಮಾಡ್ದಂಗೆ ಆಗಲಿಲ್ಲ. 4 ಅಂಶ ಉಂಟು, ಹೇಳಿದ್ದು 2 ಅಂಶ ಮತ್ತು ಇಟ್ಕೊಂಡಿದ್ದು 2 ಅಂಶ. ಆದ್ದರಿಂದ 2ಕ್ಕೂ ಸಹ ಸಮಾನತೆಯನ್ನು ಕೊಟ್ಟ ಹಾಗೆ ಆಗಿದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈ 5 ದಿನಗಳ ಕಾಲ ತಮ್ಮ ತೀರ್ಥರೂಪರ ಹೆಸರಿನಲ್ಲಿ ದತ್ತಿಯನ್ನು ಇಟ್ಟು ಇದಕ್ಕೆ ಪ್ರಾಯೋಜಕತೆಯನ್ನು ವಹಿಸಿದಂಥ ಡಾಕ್ಟರ್ ಗುರುರಾಜ ಕರಜಗಿಯವರು ಯಾವ ಹಿನ್ನೆಲೆಯಲ್ಲಿ ಇದನ್ನು ಆಯೋಜಿಸಿದರೋ ಅವರಿಗೆ ಆ ಶ್ರೀಕೃಷ್ಣ ಪರಮಾತ್ಮ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರಾಮಸ್ವಾಮಿಯವರು ಮತ್ತು ಸಹಕಾರ್ಯದರ್ಶಿಯಾದಂಥ ಶ್ರೀಯುತ ರಾಮು ಅವರು, ಏಕೆಂದರೆ ಇಂಥ ಒಂದು ಚಿಂತನೆಗೆ ಈ ಸಂಸ್ಥೆ ಕಾರಣ. ಸಂಸ್ಥೆ ಅಂದರೆ ಕೇವಲ ಗೋಡೆ ಅಥವಾ ಕಿಟಕಿ ಬಾಗಿಲು ಅಲ್ವಲ್ಲ, ಅಲ್ಲಿ ಇದನ್ನೆಲ್ಲ ಆಯೋಜನೆ ಮಾಡುವಂತಹ ಚೈತನ್ಯಗಳು ಇರಬೇಕಲ್ಲ. ಹಾಗಾಗಿ ಹಿರಿಯರಂಥ ರಾಮಸ್ವಾಮಿಗಳಿಗೆ ಮತ್ತು ಶ್ರೀಯುತ ರಾಮು ಅವರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ 5 ದಿನಗಳ ಕಾಲ 18ನೇ ಅಧ್ಯಾಯಕ್ಕೆ ಕಿವಿಯನ್ನು ಕೊಟ್ಟಂತಹ ನಿಮಗೆಲ್ಲರಿಗೂ ಸಹ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೆ ಮಿಕ್ಕಿ ಉಳಿದಂತಹ ಭಾಗವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ 5 ದಿನಗಳ ನನ್ನೆಲ್ಲ ಮಾತುಗಳನ್ನು ಸಹ ಗೀತಾಚಾರ್ಯನ ಪದತಲದಲ್ಲಿ ಸಮರ್ಪಿಸಿ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.